ನಾನು ರಾಜೇಂದ್ರ ಗೌಡನು ಶತ್ರು ಅಲ್ಲ, ನಾನು ಕಾಡಳ್ಳಿ ನಾಗರಾಜ್ ಅವರು ಶತ್ರು ಅಲ್ಲ. ನಾನು ಗೆಲ್ಲಬೇಕು ಅಂತ ನಿಂತವನು. ಅವರೇ ಹೇಳ್ತಾ ಇರ್ತಾರಲ್ಲ ಆಗಾಗ ಮೀಟಿಂಗ್ನಲ್ಲಿ, ನನ್ಗೆ ಅನುದಾನ ಕೊಡ್ತಾ ಇಲ್ಲ, ಒಂದ್ ಸಭೆಯಲ್ಲಿ ಹೇಳ್ತಾರೆ, ಇನ್ನೊಂದ್ ಸಭೆಯಲ್ಲಿ ನಾನು ಸರ್ಕಾರದಿಂದ ಒಳ್ಳೆ ಸವಲತ್ತುಗಳು ಸಿಗ್ತಾ ಇದೆ ಅಂತ ಹೇಳ್ತಾರೆ. ಗೊಂದಲವಾಗಿ ಅವರೇ ಕೊಡ್ತಾ ಇದ್ರಲ್ಲ, ಅವ್ರನ್ನೇ ಕೇಳ್ಬೇಕು, ಎಲ್ಲಿ ಅನುದಾನ ಕೊಟ್ಟಿಲ್ಲ, ಎಲ್ಲಿ ಅನುದಾನ ಕೊಡ್ತಾ ಇದ್ರು ಅಂತ ಅವ್ರು ಹೇಳ್ತಾ ಇರಲ್ಲ. ಈಗ ಅನುದಾನ ಬರ್ತಾ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ಶಾಸಕರ ಹತ್ರ ಅಷ್ಟು ಡೀಪ್ ಆಗಿ ಹೋಗಿಲ್ಲ. ಶಾಸಕರು ಚುನಾವಣೆ ಸ್ಪರ್ಧೆ ಮಾಡಿದಂಥ ಸಮಯದಲ್ಲಿ ಸಮೃದ್ಧಿ ಮಂಜುನಾಥ್ ಅವರು, ನಾನು ಯಾವುದೇ ಯಾರು ತೀರ್ಮಾನ ಮಾಡಬೇಕು, ಯಾರು ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಗೊಂದಲದಲ್ಲಿದ್ದಾಗ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು, ಇಲ್ಲ ಲಾಸ್ಟ್ ಟೈಮ್ ಸಮೃದ್ಧಿ ಮಂಜುಗೆ ನಾವು ಸಪೋರ್ಟ್ ಮಾಡಿದ್ದೀವಿ, ಈ ಸರಿನೂ ಅವರಿಗೆ ಸಪೋರ್ಟ್ ಮಾಡೋಣ, ಅವರೊಂದ್ಸರಿ ಗೆದ್ದು ಬೀಳಿ ಅಂತ ಕೇಳಿದಾಗ ನಾನು ತೀರ್ಮಾನ ತಗೊಂಡು ಪ್ರಗೊಳ್ಳದೆ ಯೋಚನೆ ಮಾಡ್ತಾ ಇದ್ದಂಥ ಸಮಯದಲ್ಲಿ ಇದೇ ತಾಲೂಕು ಜಾತ್ಯತೀತ ಜನತಾದಳದ ಅಧ್ಯಕ್ಷರಾಗಿದ್ದಂಥ ಕಾಡಳ್ಳಿ ನಾಗರಾಜ್ ಅವರು, ಅವತ್ತಿನ ದಿನ ನನಗೂ ಆತ್ಮೀಯರು, ಈಗಲೂ ನನಗೆ ಆತ್ಮೀಯರವರು, ಸಮೃದ್ಧಿ ಮಂಜುನಾಥ್ ಅವರು ನನ್ನ ಹತ್ರ ಬಂದು ಕೇಳ್ಕೊಂಡ್ರು, ನಿಮ್ ಸಹಕಾರ ಬೇಕೇ ಬೇಕು ಅಂತ. ನೀನು ಸಹಕಾರ ಬೇಕು ಅಂತ ಕೇಳ್ತೀಯಪ್ಪ, ನೀನು ಹೆಂಗೆ ನಡ್ಕೊಳ್ತೀಯ ಅಂತ ಹೇಳಿದ್ರೆ, ನಾನು ದೇವಸ್ಥಾನದಲ್ಲಿ ಬಂದು ಪ್ರಮಾಣ ಮಾಡ್ತೀನಿ, ನಾನು ಕರೆಕ್ಟಾಗಿ ನಡ್ಕೊಳ್ತೀನಿ ಅಂತ ಹೇಳಿದ್ರು. ರಾತ್ರಿ 4 ಗಂಟೆಯಲ್ಲಿ ಇದೇ ಕಾಡಳ್ಳಿ ನಾಗರಾಜ್ ಅವರೇ ಕಾರ್ ಡ್ರೈವರು, ನಾನು, ರಘುಪತಿಯವರು, ಸಮೃದ್ಧಿ ಮಂಜುನಾಥ್ ಅವರು, ಮತ್ತೆ ಇನ್ನೊಂದು ಕಾರಲ್ಲಿ ಆ ಕಡೆ ಆನಂದ್ ರೆಡ್ಡಿ ಇವರೆಲ್ಲ ಕಾಡಿಪಾಕ್ ಹೋದ್ವಿ. ಗಣೇಶನ ಗುಡಿಯಲ್ಲಿ ಅವತ್ತಿನ ದಿನ ಎಲ್ಲ ಪೂಜೆ ಮಾಡಿಸಿದ್ವಿ. ಅವತ್ತಿನ ದಿನ ಅವರು ಮಾತು ಹೇಳಿದ್ರು, ಯಾವುದೇ ನಾನು ಶಾಸಕರಾಗಿ ಗೆದ್ದ ಮೇಲೆ ಯಾವುದೇ ಅನುದಾನ ಬಂದರೂ ಸಹ ನಿಮ್ಮ ಹತ್ರ ಕುಳಿತುಕೊಂಡು ಚರ್ಚೆ ಮಾಡಿ ನಾನು ಅನುದಾನ ಹಂಚಿಕೆ ಮಾಡ್ತೀನಿ. ಯಾವುದೇ ವಿಷಯ, ತಾಲೂಕು ವಿಷಯ ಬಂದಾಗ ನಿಮ್ಮನ್ನ ಗಮನಕ್ಕೆ ತರ್ದಿರ ನಾನು ಯಾವುದೂ ಮಾತನಾಡೋದಿಲ್ಲ ಅಂತ ಹೇಳ್ಬಿಟ್ಟು ತಾಲೂಕು ದೇವಸ್ಥಾನದಲ್ಲಿ ಕಾಡಿಪಾಕಮ್ಮಲ್ಲಿ ಪ್ರಮಾಣ ಮಾಡಿಸ್ಕೊಂಡ್ವಿ. ಆ ವರ್ಷಗಳು ತಗೊಳ್ಳತಕ್ಕ ತೀರ್ಮಾನ ನಾನು ನಡೆಸೋ ವ್ಯಕ್ತಿಗೆ ನಾನು ಗೌರವ ಕೊಡ್ತೀನಿ, ವಿಶ್ವಾಸಕ್ಕೆ ಗೌರವ ಕೊಡ್ತೀನಿ, ಸ್ನೇಹಕ್ಕೆ ಗೌರವ ಕೊಡ್ತೀನಿ. ಪಕ್ಷ ಅಂದರೆ ನಾನು ಪಕ್ಷಕ್ಕೆ ನಾನು ಕೊಡೋದಿಲ್ಲ. ತಯಾರಿ ಚೆನ್ನಾಗೇ ಮಾಡ್ಕೊಂಡಿದ್ವಿ. ನಾವು ಅಂದ್ಕೊಂಡಷ್ಟು ಮತಗಳು ನಮ್ಗೆ ಬಂದಿಲ್ಲ, ನಮಗಿನ್ನ ಮತಗಳು ಜಾಸ್ತಿ ಬರಬೇಕಾಗಿತ್ತು. ನಾವು ಗೆಲ್ತೀವಿ ಅನ್ನೋದು ವಿಶ್ವಾಸದಿಂದಾನೇ ನಾವು ಚುನಾವಣೆ ಸ್ಪರ್ಧೆ ಮಾಡಿದ್ದೀವಿ. ಕೆಲವು ಕಾರಣಗಳಿಂದ ನಾವು ಈ ಸರಿ ಜನ ಕೊಟ್ಟಂತ ಏನು ಡೆಲಿಗೇಟ್ಸ್ ಕೊಟ್ಟಿದ್ದಾರೆ ಆ ತೀರ್ಪನ್ನು ಒಪ್ಪಿಸ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಏನೀಗ ನೂತನವಾಗಿ ಆಯ್ಕೆಯಾಗಿದ್ದಾರೆ ಶ್ರೀಯುತ ಕಾಡಳ್ಳಿ ನಾಗರಾಜ್ ಅವ್ರಿಗೆ ನಾನು ಶುಭಾಶಯ ಕೋರೋದಕ್ಕೆ ನಾನು ಇವತ್ತಿನ ಇಷ್ಟಪಡ್ತಾ ಇದ್ದೀನಿ. ಇಲ್ಲ, ನನಗೇನಾಗಿಲ್ಲ, ನಾನು ಕರೆಕ್ಟ್ ಹೋಗಿದ್ದೆ. ಸೋತಿರೋದು ಯಾಕಂತ, ಸೋತಿರೋದಕ್ಕೆ ನಾನಾ ಕಾರಣಗಳಿರ್ಬೋದು. ನಮ್ಮ ಹತ್ರ ಯಾವುದೇ ಅಧಿಕಾರ ಇಲ್ಲ, ನಮ್ಮ ಹತ್ರ ಮಿತ್ರ ಬಳಗ ಇದೆ, ಅಧಿಕಾರ ಬಳಗ ನಮ್ಮ ಹತ್ರ ಇಲ್ಲ. ಶಾಸಕರಾಗ್ಬೋದು, ಮಾಜಿ ಶಾಸಕರಾಗ್ಬೋದು, ಮಂತ್ರಿಗಳಾಗ್ಬೋದು, ಅಲ್ಲ MP ಗಳಾಗ್ಬೋದು, ನಮ್ಮ ಹತ್ರ ಯಾರು ಇಲ್ಲ. ನಮ್ಮ ಹತ್ರ ಇರೋದೊಂದೇ ಸ್ನೇಹಕೂಟ. ನಾವೆಲ್ಲ ಮಿತ್ರರು, ನಾವೆಲ್ಲ ಒಂದು ತಾಯಿ ಮಕ್ಕಳ ಅಣ್ಣ ತಮ್ಮ ಇದ್ದೀವಿ. ಅವ್ರ ಬೆಂಬಲದ ಮೇಲೆ ನಾನು ಚುನಾವಣೆ ಕಂಟೆಸ್ಟ್ ಮಾಡಿದ್ದೀನಿ. ಅವ್ರ ಸಹಕಾರದಿಂದನೇ ಇವತ್ತಿನ ದಿನ ನಾನು ಇಷ್ಟು ಮತಗಳು ನಾನು ಸಂಪಾದನೆ ಮಾಡಿದ್ದೀನಿ. ಡೆಲಿಗೇಟ್ಸ್ ಕಡೆಯಿಂದಾನೇ ಬರಬೇಕಾಗಿತ್ತು. ಅದು ಆ ಟೂರ್ ಹೋಗದೆ ಇದ್ದಿದ್ರೆ 100% ನಾನು ಗೆಲ್ತಾ ಇದ್ದೆ. ನನ್ನ ಗೆಲುವಿಗೆ ನಾನು ಗೆಲ್ತೀನಿ ಒಂದೇ ಒಂದು ಭಯದಿಂದ ಡೆಲಿಗೇಟ್ಸ್ನ ಸುಮಾರು 10 ದಿನ ಪ್ರವಾಸ ಕರ್ಕೊಂಡೋದ್ರು. ಯಾವುದೇ ಫೋನ್ಗಳನ್ನೆಲ್ಲ ಸ್ವಿಚ್ ಆಫ್ ಕಿತ್ಕೊಂಡ್ರು, ಸ್ವಿಚ್ ಆಫ್ ಮಾಡಿಸ್ಕೊಂಡ್ರು, ಕಾಂಟ್ಯಾಕ್ಟ್ ಇಲ್ದಿರ ಮಾಡಿದ್ರು. ಶಾಸಕರು ಹಾಗೂ ಕಾಂಗ್ರೆಸ್ ಪಕ್ಷದವರು, ಎರಡೂ ಪಕ್ಷದವರು ಮಾಡಿದ್ದಾರೆ. ಜನತಾ ದಳದವರು ಮಾಡಿದ್ದಾರೆ, ಕಾಂಗ್ರೆಸ್ ಅವರು, JDS ಅವರು ಮಾಡಿದ್ದಾರೆ, ಕಾಂಗ್ರೆಸ್ ಅವರು ಮಾಡಿದ್ದಾರೆ. JDS ಕಾಂಗ್ರೆಸ್ ಅವ್ರು ಹೆಂಗ್ ಸಪೋರ್ಟ್ ಮಾಡಕ್ಕಾಗ್ತಾರೆ? ಕಾಂಗ್ರೆಸ್ ಅವ್ರ ಕ್ಯಾಂಡಿಡೇಟ್ ಇದ್ರಲ್ಲ. ಇಲ್ಲ, ನಾನು ಒಂದು ವಿಷಯ ಹೇಳ್ತೀನಿ. ಶಾಸಕರು ಹೇಳ್ತಾ ಇದ್ರು ಮೊನ್ನೆ ಒಂದು ದಿವಸ, ಅಲ್ಲಿ ಒಂದು 4 ಜನ ಕರ್ಕೊಂಡು ಬಂದಾಗ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಮಾತಾದ್ರು. ಈ ರೀತಿ ನೀವ್ಯಾರು ಮೀಡಿಯಾದವ್ರು ಕೇಳ್ತಾರೆ, ನಾನು ಅದಕ್ಕೆ ಇದರಲ್ಲಿ ನೋಡಿದೆ, ಈ ರೀತಿ ನೀವು ಹೈಜಾಕ್ ಮಾಡಿದ್ರತ್ತಲ್ಲ ಸಜೆಷನ್ ಎಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ನನಗಂತ ಪರಿಸ್ಥಿತಿ ಬಂದಿಲ್ಲ ಅಂತ ಹೇಳ್ತಾ ಇದ್ರು.
ಇಲ್ದಿದ್ದು ಯಾಕೆ ಇಷ್ಟು ಲೇಟಾಗಿ ಕರ್ಕೊಂಡು ಬಂದ್ರಿ ಅಂತ ಹೇಳಿದ್ರು. ಅವತ್ತೊಂದಿನ ಒಂದು ಎಕ್ಸಾಂಪಲ್ ಹೇಳಿದ್ರು. ಏನ್ ಬಲ್ಲದಲ್ಲಿ ಶ್ರೀನಿವಾಸನ್ ಅವ್ರ ತಾಯಿ ಹಾರ್ಟ್ ಅಟ್ಯಾಕ್ ತೀರ್ಕೊಂಡ್ಬಿಟ್ಟಿದ್ರು. ಆ ಕಾರಣದಿಂದ ಈ ಲೇಟಾಗಿ 4 ಜನ ಕರ್ಕೊಂಡು ಬರಕ್ ಆಗ್ಲಿಲ್ಲ ಅಂತ ಅವ್ರ ಆತ್ಮಸಾಕ್ಷಿಯಾಗಿ ಅದನ್ನ ಹೇಳಿದ್ರೆ ನಾನು ಒಪ್ಕೊಳ್ತಾ ಇದ್ದೆ. ಒಂದ್ ದಿವಸ ಅವ್ರ ಚುನಾವಣೆ ಪ್ರಚಾರ ಸಮಯದಲ್ಲಿ ಹೇಳಿದ್ರು, ನಾನು ಈ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಬಂದಂತ ಸಮಯದಲ್ಲಿ ನಾನು ಮೊದಲ ಬಾರಿಗೆ ಸೋತಿದ್ದೆ. ಆ ನೋವನ್ನು ಬರ್ಸಕ್ಕಾಗಿರೋ ನನ್ನ ತಾಯಿ ನನ್ನ ಬಿಟ್ಟು ಹೋದ್ರು, ನನ್ನ ತಾಯಿ ತೀರ್ಕೊಂಡ್ರು. ಅದೇ ದುಃಖದಲ್ಲಿ ನನ್ನ ತಾಯಿ ತೀರ್ಕೊಂಡ್ರು ಅಂತ ಹೇಳಿದ್ರು. ತಾವೆಲ್ಲ ಕೇಳಿರ್ಬೋದು, ತಮ್ಮ ಹತ್ರ ಅದ್ರ ಬಗ್ಗೆ ಮಾಹಿತಿ ಇದೆ. ನಾನು ಇವತ್ತಿನ ದಿನ ನಾನು ಚುನಾವಣೆಯಲ್ಲೇ ಮೊನ್ನೆ ಲಾಸ್ಟ್ ಎಲೆಕ್ಷನ್ ಅಲ್ಲೂ ಈ ಮಾತು ಹೇಳಿದ್ದೀನಿ. ಮೊದಲ ಎಲೆಕ್ಷನ್ ಅಲ್ಲಿ ಸೋತಾಗ ನನ್ನ ತಾಯಿ ಕಲ್ತ್ಕೊಂಡಿದ್ದೆ. ಈಗೇನಾದ್ರೂ ನಾನು ಸೋತೋದ್ರೆ ನಾನು ಇಲ್ಲಿಂದ ಸಮೃದ್ಧಿ ನಾನು ಹೋಗಲ್ಲ, ನಾನು ಬಾಡಿ ಹೋಗ್ತದೆ ಅಂತ ಹೇಳಿದ್ರು. ಆ ರೀತಿ ಹೇಳಿದ್ರು. ಅಂದ್ರೆ ಅವ್ರಿಗೆ ಎಷ್ಟು ನೋವಿತ್ತು ಅಂದ್ರೆ, ತಾಯಿನ ಕಳೆದುಕೊಂಡ್ವಿ. ಎಲ್ರೂ ತಾಯಿ ಅಂದ್ರೆ ಎಲ್ಲರೂ ತಾಯಿನೇ, ನಿಜಾನೇ ಅದು. ತಾಯಿನ ಕಳೆದುಕೊಂಡ ಒಂದು ನೋವಿತ್ತು ಅಂತ. ಅದೇ ಬಲ್ಲದಲ್ಲಿ ಶ್ರೀನಿವಾಸ್ ಅನ್ನೋ ಒಬ್ಬ ಡೆಲಿಗೇಟ್ ಅವರು, ಅವ್ರ ತಾಯಿ ಒಂದು ಚಿಂತಾಜನಕ ಸ್ಥಿತಿಯಲ್ಲಿದ್ದು, ಬಹುಶಃ ಒಂದು ತೊಟ್ಟು ನೀರು ಸ್ಪೂನಲ್ಲಿ ಹಾಲು ಕುಡಿಸ್ತಾ ಇದ್ರು. ಅಂತ ಸಮಯದಲ್ಲಿ ಈ ಅಭ್ಯರ್ಥಿಗೆ, ಶಾಸಕರಿಗೆ, ಈ ನಾಯಕರಿಗೆಲ್ಲ ಹುಡುಗ ತಗೊಂಡು ಬಂದು ವಿಡಿಯೋ ತೋರಿಸ್ತಾ ಇರ್ತಾರೆ. ಅದು ಆ ಹುಡುಗ ನನಗೆ ಹೇಳಿದ ಮಾತು. ಚುನಾವಣೆ ಸಮಯ ಓಟ್ ಹಾಕಿಟ್ಟು ಬಂದ್ಮೇಲೆ ಹತ್ಕೊಂಡು ನನಗೆ ಹೇಳಿದ ಮಾತು. ನಾನು ವಿಡಿಯೋ ತೋರಿಸ್ದೆ ಅಣ್ಣ, ನನ್ನ ತಾಯಿ ಈ ರೀತಿ ಇದ್ದಾರೆ, ನಾನು ಬರೋಕ್ಕಾಗಲ್ಲ, ನಾನು ಡೆಲಿಗೇಟ್ ಫಾರಮ್ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ, ತಗೊಂಡೋಗಿ ನನ್ನನ್ನು ಇಲ್ಲೇ ಬಿಡಿ. ನಾನು ತಾಯಿ ಕೊನೆ ಒಂದು ಸಮಯದಲ್ಲಿ ನನ್ನ ತಾಯಿ ಜೊತೆಯಲ್ಲಿ ಇರಬೇಕು ಅಂತ ನನಗೆ ಆಸೆ ಇದೆ, ನಾನು ಇರಬೇಕು ಅಂತ ಬೇಡ್ಕೊಂಡ್ರು ಸಹ, ಎತ್ತಲ್ಲಿ ಅತ್ತ ನಿನ್ನ ತಾಯಿ ಹಂಗೇನಾದ್ರೆ 3 ಗಂಟೆಯಲ್ಲಿ ನಿನ್ನ ಫ್ಲೈಟಲ್ಲಿ ಕಳಿಸ್ತೀವಿ ನಡೆಯೋ ಅದು ಕರ್ಕೊಂಡು ಹೋದ್ರಣ. ನಾನು 21ನೇ ತಾರೀಕು ನನ್ನ ಬಸ್ಸಲ್ಲಿ ಹಾಕೊಂಡು ಹೋದ್ರು. 24ನೇ ತಾರೀಕು ಬೆಳಗ್ಗೆ ನನ್ನ ತಾಯಿ ತೀರ್ಕೊಂಡ್ರು. ನಮ್ಮ ತಾಯಿ ನನ್ನ ಇಲ್ಲ ಅನ್ನೋ ಹೊರಗಡೆ ನನ್ನ ತಾಯಿ ತೀರ್ಕೊಂಡ್ರು. ಆ ಶಾಪ ಅವ್ರು ತಟ್ತದೆ ಅಂತ ಹೇಳಿದ್ರು. ಇದೆಲ್ಲ ಯಾರು ಮಾಡೋ ಕೆಲಸ? ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೇಳ್ತಾರೆ. ನೀವು ಅವ್ರ ಮಗನ್ ಎತ್ಕೊಂಡು ಹೋಗೋ ಸಮಯದಲ್ಲಿ ಅವ್ರ ತಾಯಿ ಸೀರಿಯಸ್. ಹೌದು, ನನಗೆ ಇದು ಯಾರು ಹೇಳಿತಲ್ಲ, ಅದೇ ಶ್ರೀನಿವಾಸ್ ಹೇಳಿದ ಮಾತಿದು. ಅವ್ರ ಜೊತೆಯಲ್ಲಿ ಇನ್ನಿಬ್ಬರು ಸದಸ್ಯರು ಬಂದ್ರು, ಹತ್ಕೊಂಡು ಹೇಳಿದ್ರು, ಅಣ್ಣ ನಮಗ್ ಕೊಟ್ಟಿರೋ ಟಾರ್ಚರು ನಮ್ಗೆ ಇದು ಬೇಕಾಗಿರ್ಲಿಲ್ಲ, ನಮ್ಗೆ ಇಷ್ಟು ಟಾರ್ಚರ್ ಆಗಿತ್ತು ಅಂತ ಹೇಳಿದ್ರು. ಒಬ್ಬ ಸುಮಾರು 65 ವರ್ಷ ಆಗಿರ್ಬೋದು, 65-70 ವರ್ಷದ ಒಬ್ಬ ಓಬುಲ್ ರೆಡ್ಡಿ ಅನ್ನೋ ಒಬ್ಬ ರೆಡ್ಡಿ ಸಮಾಜದವರು, ಅವ್ರ ಊರಿನಲ್ಲಿ ಒಬ್ಬ ದೊಡ್ಡ ಕುಟುಂಬದವರು. ಅಣ್ಣ ನನ್ಗೆ ಯಾವ ಪರಿಸ್ಥಿತಿ ಬಂದಿತ್ತು ಅಂತ ಅವ್ರು ಕೊಟ್ಟಿದ್ದ ನಿಮಿಷಕ್ಕೆ ನಾನು ಆ ಶಾಸಕರನ್ನ ನಾನು ಕಾಲು ಹಿಡ್ಕೊಂಡೆ ಅಂತ ಹತ್ಕೊಂಡ. ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ ಶಾಸಕರಿಗೆ? ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ? ಅದೇ ಆ ಓಬುಲ್ ರೆಡ್ಡಿನ ಅಷ್ಟು 70 ವರ್ಷದ ಒಬ್ಬ ವಯಸ್ಸಾಗಿರ್ತಂತ ಒಬ್ಬ ದೊಡ್ಡ ಮನುಷ್ಯನ ಆ ಮಟ್ಟಕ್ಕೆ ನೀವು ಮಾಡಿಸೋದ ನೆಸಿಟಿ ಇತ್ತ ನಿಮ್ಗೆ? ಈ ರಾಜಕಾರಣ ನಮ್ಮ ತಾಲೂಕು ಅವಶ್ಯಕತೆ ಇತ್ತ? ಎಷ್ಟೋ ಜನ ನಾಯಕರು ಮಾಡ್ಕೊಂಡು ಹೋಗಿದ್ದಾರೆ ರಾಜಕಾರಣ ನಮ್ಮ ತಾಲೂಕಲ್ಲಿ. ಎಂ ವೆಂಕಟಪ್ಪನವರಿಂದ ಹಿಡಿದು, ಆಲಂಗ ಶ್ರೀನಿವಾಸ್ ಅವರಿಂದ ಹಿಡಿದು, ಅಂಬರೀಷ್ ಇಂದ ಹಿಡಿದು, ಕೊತ್ತೂರು ಮಂಜುನಾಥ್ ಅವರಿಂದ ಹಿಡಿದು, ನಾಗೇಶ್ ಅವರಿಂದ ಹಿಡಿದು ಯಾರು ಈ ಮಟ್ಟಕ್ಕೆ ಹಿಡಿದಿಲ್ವಲ್ಲ. ಚುನಾವಣೆ ನಡೀತಾ ಇತ್ತು, ಕಾಮನ್ ಆಗಿಬಿಟ್ಟಿದೆ. ಏನು ಕರ್ಕೊಂಡು ಹೋಗೋದು, ಟೂರ್ ಕರ್ಕೊಂಡು ಹೋಗೋದು, ಅವ್ರಿಗೇನೋ ಆಮಿಷಗಳು ತೋರಿಸೋದು, ಯಾವುದೋ ದೇವಸ್ಥಾನದಲ್ಲಿ ಪ್ರಮಾಣಗಳು ಮಾಡಿಸೋದು, ಇವೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಎಲ್ಲ ಕಡೆ ಇದೆ, ನಮ್ಮ ತಾಲೂಕಲ್ಲಿ ಇದೆ ಅಂತಲ್ಲ. ಕನಿಷ್ಠ ಪಕ್ಷ ಅವ್ರ ತಾಯಿ ಸೀರಿಯಸ್ ಆಗಿದೆ ಅಂತ ಹೇಳಿದ್ರೆ, ನಿಮ್ ತಾಯಿ ತೀರ್ಕೊಂಡ್ರು ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿನ ಜನರಿಗೆಲ್ಲ ಹೇಳಿದ್ರಲ್ಲ, ಈ ಕ್ಷೇತ್ರದಲ್ಲಿ ಸೋತಾಗ ಅದೇ ನೋವು ನಮ್ಮ ತಾಯಿ ತೀರ್ಕೊಂಡ್ರಂತ. ಈ ತಾಯಿ ಬಗ್ಗೆ ಏನ್ ಹೇಳ್ತೀನಿ ಈಗ? ಎಲ್ಲಿ ಹೋಗ್ತಿದ್ದ? ಡೆಲಿಗೇಟ್ ಫಾರಂ ನಿಮ್ಮ ಹತ್ರನೇ ಇದೆ, ಮತ್ತ ನಿಮ್ಗೆ ಕೊಡ್ತಾ ಇದ್ದ. ಯಾಕೆ ಅಷ್ಟು ಹಿಂಸೆ ಕೊಟ್ಟದು? ಆ ತಾಯಿ ಕೊನೆ ಪ್ರಾಣ ಬಿಡೋ ಟೈಮಲ್ಲಿ ಮಗ ಅಲ್ಲಿ ಇಲ್ವಲ್ಲ. ಏನ್ ನೀವು ಹೇಳ್ತೀರಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ? ನಿಮ್ ಆತ್ಮಸಾಕ್ಷಿ ಇದಾಗ ಹೇಳಿ, ಇಲ್ಲ ಅವ್ನು ಕರ್ಸ್ಕೊಂಡು ಹೋಗ್ಬಿಟ್ಟು ಕೇಳಿ, ಹೇಳ್ತಾರ? ಇಂಥ ರಾಜಕಾರಣ ಬೇಕಾಗಿತ್ತ? ನಿಮ್ಗೆ ಅಧಿಕಾರ ಇದೆ, ನೀವು ಶಾಸಕರು, ತಾಲೂಕಿನಲ್ಲಿ ಸುಮಾರು 97,000 ಮತಗಳು ಪಡೆದಿರ್ತಕ್ಕಂಥ ನೀವು ಪ್ರಭಾವಿ ಶಾಸಕರು. ನೀವು ಹೇಳ್ತಾ ಇದ್ದೀರಿ ಸ್ವಲ್ಪ ಹೆಚ್ಚು ಕಡೆ 1 ಲಕ್ಷ ಮತಗಳು ಬಂದಿದೆ ನನಗೆ, ನಿಜಾನೇ. 1 ಲಕ್ಷ ಮತ ಕೊಟ್ಟಿರ್ತಕ್ಕಂಥ ನೀವು ಶಾಸಕರು ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ ಅಷ್ಟು ಮತ ನಮ್ಮ ತಾಲೂಕು ಜನ. ನಿಮ್ಗೆ ಅಷ್ಟನ್ನ 2 ವರ್ಷ ಆಗಿರೋದು. ನೀವು ಕರೆದ್ರೆ ಬರ್ಬೇಕು ಜನ, ಡೆಲಿಗೇಟ್ಸ್. ನೀವು ಒಂದು ಮಾತು ಹೇಳಿದ್ರೆ ಫೋನ್ ಮಾಡಿದ್ರೆ ಬರ್ಬೇಕು. ನೀವೇ 2 ಟ್ರಿಪ್ ಕರ್ಕೊಂಡು ಹೋದ್ರು. 1 ಟ್ರಿಪ್ ನನಗೆ ಬರ್ತ್ಡೇ ಆಗ್ತಾ ಇದೆ, ನಿಮ್ಗೆಲ್ರದ್ದು ಊಟ ಅರೇಂಜ್ ಮಾಡಿದೀನಿ, ನೀವು ಖುದ್ದಾಗಿ ಬರ್ಬೇಕು ಅಂತ, ಎಲ್ಲರೂ ಊಟಕ್ಕೆ ಬರ್ಬೇಕು ಅಂತ ಕರೆದ್ರು. ಬಂದವ್ರು ಯಾರು ಕೈಗೆ ಸಿಕ್ಕಿದ್ರು ಅವ್ರು ಬಸ್ಗೆ ಹಾಕೊಂಡು ಹೋದ್ರು. ತಪ್ಸ್ಕೊಂಡವ್ರನ್ನ ಮತ್ತೆ 21ನೇ ತಾರೀಕು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರು. ಇವರೇ ಕಾರ್ ಹಾಕೊಂಡು ಹೋಗಿ ಅವ್ರ ಮನೆಗಳ ಹತ್ರ ಹೋಗ್ಬಿಟ್ಟು ಅವ್ರ ಕಾರಲ್ಲಿ ಕೂಡಿಸ್ಕೊಂಡು ಬಂದು, ಅವ್ರು ಬಲವಂತ ಕೂಡಿಸ್ಕೊಂಡು ಊರ್ ಕರ್ಕೊಂಡು ಹೋಗ್ಬಿಟ್ಟು
ನೀವು ಎಲ್ಲ ದೇವಸ್ಥಾನಗಳಲ್ಲಿ ಏನೇನು ಬೇಕೋ ಪ್ರಮಾಣ ಮಾಡಿಸ್ಕೊಂಡು ಕರ್ಕೊಂಡೋಗಿದ್ದೀನಿ. ನಿಮ್ಮ ಜೊತೆಯಲ್ಲಿ ರೆಸಾರ್ಟ್ ಅಲ್ಲಿ ಹಾಲ್ಟ್ ಆಗಿದ್ದು 53 ಜನ. ನೀವು ಮತ ಬಂದಿರೋದು 35 ವೋಟು. ಇದರಲ್ಲಿ ನೀವು ಗೆದ್ದಿದ್ದೀರಾ, ಸೋತಿದ್ದೀರಾ? ಇದು ಗೆದ್ದಿದ್ದೀರಾ, ನೀವೇನು ಹೇಳ್ತೀರಿ ಅದಕ್ಕೆ? 53 ಜನ ನೀವು ಕರ್ಕೊಂಡು ಹೋದ್ರಿ, ನೀವು 35 ಜನ ನಿಮ್ಗೆ ಓಟ್ ಹಾಕಿದ್ದಾರೆ, ನೀವು ಗೆದ್ದಿದ್ದೀರಾ, ಸೋತಿದ್ದೀರಾ? ನಾನು ಒಬ್ಬ ಡೆಲಿಗೇಟ್ ಕೂಡ ಒಂದು ಡೆಲಿಗೇಟ್ ಫಾರಂ ಹತ್ರ ಅವ್ರ ಹತ್ರ ತಗೊಂಡಿಲ್ಲ. ಒಬ್ಬ ಡೆಲಿಗೇಟ್ ಕೂಡ ನಾನು ಎಲ್ಲೂ ಪ್ರವಾಸ ಕಳಿಸಿಲ್ಲ. ನಾನು ಮುಳಬಾಗಲಲ್ಲೇ ಇದ್ದೀನಿ. ನಾನು ಯಾರಾದ್ರೂ ಒಬ್ಬ ಡೆಲಿಗೇಟ್ ಎಲ್ಲಾದ್ರೂ ಪ್ರವಾಸ ಕಳಿಸಿದ್ದೀನಿ ಅಂತ ಹೇಳೋಂಗಿದ್ರೆ, ಒಂದು ಡೆಲಿಗೇಟ್ ಫಾರಂ ನಾನು ತಗೊಂಡಿದ್ದೇನೆ ಸಾಬೀತುಪಡಿಸಿದ್ರೆ ನೀವು ಏನು ಪನಿಷ್ಮೆಂಟ್ ಕೊಡೋದು? ನನಗೆ 29 ಮತ ಬಂದಿದೆ, ಕೇವಲ 6 ಮತಗಳಿಂದ ಇವತ್ತಿನ ನಾನು ತಿರಸ್ಕಾರ ನಾನು ಅದು ಒಪ್ಕೊಂಡಿದ್ದೀನಿ. ಯಾವ ರೀತಿ ಗೆದ್ದಿದ್ದೀನಿ? ನೀವು ಗೆದ್ದಿದ್ದೀರಾ, ನಾನು ಗೆದ್ದಿದ್ದೀನ? ಒಂದು ಕಡೆ ಕಾಂಗ್ರೆಸ್, ಒಂದು ಕಡೆ JDS. ಯಾರು ಗೆದ್ದಿದ್ದಾರೆ ಅಂತ ಹೇಳ್ತೀರಿ? ಇವ್ರು ನಾನು ಓಟಲ್ಲಿ ಸೋತಿರ್ಬೋದು, ಜನ ಹೃದಯದಲ್ಲಿ ನಾನು ಗೆದ್ದಿದ್ದೀನಿ. ಹೌದು, ನಿಜಾನೇ. ಅವರು ಮೊದಲ ಬಾರಿ ಸೋತಾಗ ನಾನು ಅವ್ರ ಜೊತೆಯಲ್ಲಿದ್ದೆ, ನಂತರ ಗೆದ್ದಾಗ ಕೂಡ ಅವ್ರ ಜೊತೆಯಲ್ಲಿದ್ದೆ. ಅವ್ರು ಸೋತಾಗ ನಾನು 2 ದಿವಸ ನಾನು ನಿದ್ದೆ ಬಂದಿಲ್ಲ, ಊಟ ಮಾಡೋಕ್ಕಾಗಿರ್ಲಿಲ್ಲ, ಅಷ್ಟು ನೋವಲ್ಲಿದ್ದೆ. ಪಾಪ ಇವತ್ತು ಸಮೃದ್ಧಿ ಮಂಜುನಾಥ್ ನಾನು ಸೋತಾಗ ದಿವಸ ಸಂಭ್ರಮಾಚರಣೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು. ಜಾಸ್ತಿ ದಿವಸ ಉಳಿಯಲ್ಲ ಸಂಭ್ರಮಾಚರಣೆ, ಜನ ನೋಡ್ತಾ ಇರ್ತಾರೆ ಎಲ್ಲ, ಸಂಭ್ರಮಾಚರಣೆ ಮಾಡ್ತೀನಿ ಅಂತ ಹೇಳಿದ್ರು. 3 ಜನ ನಿಲ್ಸಿದ್ದೀನಿ, 3 ಜನ ಗೆಲ್ಸ್ಬಿಡ್ತಿದ್ದೀನಿ ಅಂತ ಹೇಳಿದ್ರು. ಚುನಾವಣೆ ನಡೆಯುವಾಗ, ಚುನಾವಣೆ ನಡೆದ್ಮೇಲೆ ಒಬ್ಬ ಅಭ್ಯರ್ಥಿ ಸೋತ್ರು ಅಂತ ಹೇಳಿದ್ರು. ಯಾಕೆ ಸೋತ್ರು? 2 ಕಡೆ ಶ್ರೀನಿವಾಸಪುರ ತಾಲೂಕು, ಮುಳಬಾಲ್ ತಾಲೂಕು, 2 ತಾಲೂಕು ಇದೆಯಲ್ಲ, 2 ತಾಲೂಕಲ್ಲಿ JDS ಶಾಸಕರು ಇದ್ದೀರಲ್ಲ ನೀವು, ಯಾಕೆ ಒಬ್ಬ ಅಮಾಯಕ ಹುಡುಗಿನ ಯಾಕೆ ಸೋಲಿಸಿದ್ರಿ? ರೆಬಲ್ ಕಾಂಗ್ರೆಸ್ ಹೆಂಗೆದ್ರು? ಅದು ಯಾರ ಸರ್ಕಾರದಿಂದ ಗೆದ್ರು? ಯಾಕೆ ಆ ಹುಡುಗಿನ ಬಲಿಪಶು ಮಾಡಿದ್ರಿ? ಏನು ಲಕ್ಷ್ಮೀಪ್ರಿಯಾ ಅಂತ ಹೇಳಿ JDS ಕ್ಯಾಂಡಿಡೇಟ್ ಇದ್ರಲ್ಲ, ಲಕ್ಷ್ಮೀಪ್ರಿಯಾ JDS ಅಭ್ಯರ್ಥಿ ಮಾಡಿದ್ರಲ್ಲ. ಶ್ರೀನಿವಾಸಪುರ ತಾಲೂಕು MLA JDS ಅವರೇ ಅಲ್ವಾ? ಮುಳಬಾಲ್ ತಾಲೂಕು MLA ಅಲ್ವಾ? ಅವರೇ ಅಲ್ವಾ? ಅದನ್ನೇ ನಿಮಗೆ ಹೇಳಿದಾರಲ್ವಾ, ಅವ್ರು ಯಾರು ಅಂತ ಹೇಳ್ಬಿಟ್ಟು ಅವ್ರನ್ನ ಬಹಿರಂಗ ಪಡಿಸಿ. ನಿಮ್ಮ ಹತ್ರ ಮಾಹಿತಿ ಇದೆಯಲ್ಲ, ನನ್ಗಿಂತ ಜಾಸ್ತಿ ಮಾಹಿತಿ ನಿಮ್ಮ ಹತ್ರ ಇದೆಯಲ್ಲ. JDS ಕಾಂಗ್ರೆಸ್ ಇಬ್ರು ಸೇರಿ ಸೋಲಿಸಿದ್ದಾರೆ. ಆ JDS ಅವ್ರು ಯಾಕೆ ನಿಲ್ಲಿಸಬೇಕಾಗಿತ್ತು? ಆ JDS ಅವ್ರ ಮೇಲೆ ಏನ್ ಕ್ರಮ ತಗೊಂಡಿದ್ದಾರೆ ಈಗ? ನನ್ನ ಒಬ್ಬನೇ ನಾನು ಮತ್ತು ನನ್ನ ಮಿತ್ರದಿಂದ ನಾವು ಎಷ್ಟು ನನ್ನನ್ನು ಕಂಡು ಅವ್ರು ಹೈದರಾಬಾದ್ ತನಕ ಓಡೋಗಿದ್ರು ಅಂತ ಇನ್ನೇನು ಹೇಳ್ಬೇಕು? ಅದಕ್ಕಿಂತ ಜೋರ ಇಲ್ಲಿಂದ ಬಸ್ಗಳಲ್ಲಿ ರಾತ್ರಿ ಇಲ್ಲಿಂದ ಫ್ಲೈಟ್ಗಳು ತಗೊಂಡೋದು ಕರ್ಕೊಂಡೋದ್ರು ಡೈರೆಕ್ಟ್ ಡೆಲಿಗೇಟ್ಸ್ನ. ಇನ್ನೇನ್ ಬೇಕು? ನಾನು ಶಕ್ತಿಯನ್ನು ತೋರಿಸಿದಿರಲ್ಲ. ವೈಮನಸ್ಸು ಅನ್ನೋದೇನು ಇಲ್ಲ. ನನಗೂ ಶಾಸಕರು ಯಾವುದೇ ರೀತಿ ವೈಮನಸ್ಸಿಲ್ಲ. ಅವ್ರಾಗಿರೋದನ್ನ ಮರ್ತಿದಾರಷ್ಟೇ, ಅದನ್ನೆಲ್ಲ ಒಬ್ಬೊಬ್ಬನೇ ಮರಿತಾ ಇದಾರಷ್ಟೇ. ಏನಂತ ಶಾಸಕರೇನು ನನಗೆ ಮಾತು ಕೊಟ್ಟಿಲ್ಲ. ಕಾರಣ ನಾಗರಾಜ್ ಅವ್ರು ಮಾತು ಕೊಟ್ಟಿದ್ದೀನಿ, ನಾನು ಕೊನೆ ಅಂತ ಹೇಳ್ಬಿಟ್ಟು ಕೊನೆ ಅಂತ ನನ್ನ ಮಾತು ಕೊಟ್ಟಿದ್ರು. ಕಡೆ ನಾಗರಾಜ್ ಅವ್ರು ಹೇಳಿದ್ರು. ಶಾಸಕರು ಹೇಳ್ತಾರೆ ಚುನಾವಣೆಗೆ ಮೊದಲು ನಿಮ್ಮನ್ನೆಲ್ಲ ಕೂರಿಸಿ ಮಾತಾಡ್ಬೇಕು, ಸುಮಾರು ಸಲ ನಿಮ್ಗೆ ಫೋನ್ ಮಾಡೋದಂತೆ ಅಟೆಂಡ್ ಆಗಿಲ್ಲ. ಎದುರು ಬದಲು ಹಾಕಿದ್ರೆ ನಾನು ರೆಡಿ ಇದ್ದೀನಿ. ಅವ್ರು ಕರೆಸಿ ಫೇಸ್ ಟು ಫೇಸ್ ಕುಡಿಸಿದ್ರೆ ನಾನು ಅದಕ್ಕೆ ಜವಾಬ್ ನಾನು ಮಾತು ಹೇಳಿದ್ರೆ ಅದು ಸತ್ಯ ಆದ್ರೆ ನೀವೇನು ಹೇಳಿದ್ರೆ ಅದನ್ನ ಒಪ್ಕೊಳಕ್ ರೆಡಿ ಇದ್ದೀನಿ. ನಾನು ಗೆಲ್ಲಬೇಕು ಅಂತ ಹೋದಾಗ ಕಾಂಗ್ರೆಸ್ ಅಲ್ಲೂ ನಾನು JDS ಅಲ್ಲೂ ನಾನು ಕಾಂಗ್ರೆಸ್ ಪಕ್ಷಕ್ಕೂ ಬೆಂಬಲ ನೀಡಿಲ್ಲ. ನಾನು ಮೊದಲು MLA ಎಲೆಕ್ಷನ್ JDS ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದೀನಿ. ಇವತ್ತು ಅವಕಾಶಕ್ಕೋಸ್ಕರ ಕಾಂಗ್ರೆಸ್ ಅವ್ರ ಸಪೋರ್ಟ್ ಕೇಳೋಕಾದ್ರೆ ನನ್ನ ಆತ್ಮಸಾಕ್ಷಿ ಒಪ್ಕೋಬೇಕಲ್ವಾ? ನಾನು JDS ಬೆಂಬಲ ಸಪೋರ್ಟ್ ಮಾಡಿರೋದು. ನಾನು ಮತ್ತು ನನ್ನ ಸಹಪಾಠಿಗಳು, ನನ್ನ ಸಹೋದರರೆಲ್ಲರೂ ನಾವು ಮಾಡಿರೋದು JDS ಪಕ್ಷಕ್ಕೆ. ನಾನು JDS ಪಕ್ಷ ಅವ್ರು ನಾನು ಸಪೋರ್ಟ್ ಮಾಡಬೇಕು. ನಾನು ಕಾಂಗ್ರೆಸ್ ಪಕ್ಷ ಹೆಂಗ್ ಸಪೋರ್ಟ್ ಮಾಡಿ ಅಂತ ಕೇಳಬೇಕಾಗ್ತದೆ. ಶಾಸಕರ ವಿರುದ್ಧನೇ ಈಗ
ಶಾಸಕರ ವಿರುದ್ಧ ಶಾಸಕರ ಪರ ಅನ್ನೋದಲ್ಲ. ನಾವೆಲ್ಲ ಕುಳಿತುಕೊಂಡು ದಿನ ತೀರ್ಮಾನ ತಗೊಳ್ತೀವಿ ಯಾವ ರೀತಿ ಮಾಡಬೇಕು ನಮ್ಮ ತಾಲೂಕಿಗೆ ಎಂತವ್ರು ಬಂದ್ರೆ ಚೆನ್ನಾಗಿರ್ತದೆ, ಇವರ ಕರೆಕ್ಟಾ ಇನ್ನು ಬೇರೆ ಕರೆಕ್ಟ್ ಕುಳಿತುಕೊಂಡು ತೀರ್ಮಾನ ತಗೊಳ್ತೀವಿ. ಪಕ್ಷದಲ್ಲಿ ಕೂರಿಸ್ಕೊಂಡಿದ್ದಿದ್ರೆ ಇವತ್ತು ವಿನ್ ಆಗ್ತಿದ್ರೇನು? ಯಾಕಂದ್ರೆ ನೀವು ಜೆಡಿಎಸ್ ಕಾಂಗ್ರೆಸ್ ಬೆಂಬಲ ಮಾತ್ರ ಕೊಡ್ತಾ ಇದ್ದಾರೆ. ಹೌದು, ಪಕ್ಷಕ್ಕೆ ಸೇರ್ಪಡೋದು ಕೆಲವೊಂದು ಪಕ್ಷದ ತೀರ್ಮಾನಗಳು ನಾನು ಇಳಿಸೋದನ್ನ ನಾನು ಸ್ವಲ್ಪ ಸ್ವಾಭಿಮಾನಿ. ಕೆಲವೊಂದು ಪಕ್ಷಗಳು ತಗೊಳ್ಳತಕ್ಕ ತೀರ್ಮಾನ ನಾನು ಇಳಿಸೋ ವ್ಯಕ್ತಿಗೆ ನಾನು ಗೌರವ ಕೊಡ್ತೀನಿ, ವಿಶ್ವಾಸಕ್ಕೆ ಗೌರವ ಕೊಡ್ತೀನಿ, ಸ್ನೇಹಕ್ಕೆ ಗೌರವ ಕೊಡ್ತೀನಿ. ಪಕ್ಷ ಅಂದ್ರೆ ನಾನು ಪಕ್ಷಕ್ಕೆ ನಾನು ಕೊಡೋದಿಲ್ಲ. ನಾನು ವ್ಯಕ್ತಿ ಮುಖ್ಯ, ವಿಶ್ವಾಸ ಮುಖ್ಯ, ಸ್ನೇಹ ಮುಖ್ಯ. ಜನ ಕಳಿಸಿದ್ದಾರೆ ಅಂತ ಹೇಳ್ತಿದ್ದೀರಾ, ಮತ್ತೆ ಡೆಲಿಗೇಟ್ಸ್ ವೋಟ್ ಹಾಕಿಟ್ಟು ನಿಮ್ಮ ಹತ್ರ ಕಣ್ಣೀರ್ ಹಾಕ್ತಿದ್ರು ಬಹಳಷ್ಟು ಜನ. ಕಾಳಿಗೆ ನಮಸ್ಕಾರನೂ ಮಾಡಿದ್ರು. ವೋಟ್ ಹಾಕೋಕ್ ಮುಂಚೆ ನಮಸ್ಕಾರ, ಕಟ್ಟಾಕೊಂಡು ಎತ್ತಾಕೊಂಡು ಹೋಗ್ಬಿಟ್ರು, ಕಾರಲ್ಲಿ ಎತ್ತಾಕೊಂಡು ಹೋಗ್ಬಿಟ್ರು, ಫೀಲ್ಡ್ ಕಾಳಿಗೆ ನಮಸ್ಕಾರನೂ ಮಾಡಿದ್ರು. ಕೆಲವ್ರು ಅಳ್ತಾ ಇದ್ದಿದ್ದು ನೀವೆಲ್ಲ ನೋಡಿದ್ರಿ, ನನ್ನ ಹತ್ರ ಬಂದು ಅಳ್ತಾ ಇದ್ದಿದ್ದು ನೀವು ನೋಡಿದ್ರಿ, ನೀವು ಬಂದಿದ್ರಿ ಅಲ್ಲಿಗೆ. ಅವ್ರು ಏನ್ ಹೇಳ್ತಾ ಇದ್ರು ಅಂತ ಕೇಳಿದ್ರಿ ನೀವು ಅಲ್ವಾ? ನಿಮ್ ಕಿವಿಯೆಲ್ಲ ಕೇಳಿದ್ರಿ ಅವ್ರು ಏನ್ ಹೇಳಿದ್ರು ಅಂತ. ನಾನು ಹೇಳಿದ ಮಾತು ಅವ್ರು ಹೇಳಿದ್ರ? ಆ ತಾಯಿ ಸಾವು ಬಗ್ಗೆ ಹೇಳಿದ್ರ? ನಮ್ಮನ್ನು ಕರ್ಕೊಂಡೋಗ್ಬಿಟ್ಟು ಟಾರ್ಚರ್ ಹಿಂಸೆ ಆ ಮನುಷ್ಯ ಓಬಲ್ ರೆಡ್ಡಿ ಅಂತ ಇದ್ರಲ್ಲ, ಅವ್ರಿಗೆ ಎಷ್ಟು ವರ್ಷ? 65 70 ವರ್ಷ ವಯಸ್ಸು. ಅವ್ರು ಅಳ್ತಾ ಇದ್ದಿದ್ದು ನೋಡಿದ್ರ? ನಾನು ಸೃಷ್ಟಿ ಮಾಡಿದ್ದೀನಿ ಅವ್ರು ಅಳ್ತಾ ಇದ್ದಿದ್ದು. ನೀವು ನೋಡಿದ್ರಲ್ಲ ಮೀಡಿಯಾದವರು? ನೀವೇ ಮಾತಾಡ್ತಿರಲ್ಲ. ಮೀಡಿಯಾ ಮುಂದೆ ಬಂದು ಹೇಳಿ ನಿಮ್ಗೆ ಏನು ತೊಂದರೆ ಆಗಿದೆ ಅಂತ ಕೇಳಿದ್ರಿ. ನಮಗ್ ಭಯ ಅಂದ್ರ ಇನ್ನೇನ್ ತೊಂದರೆ ಮಾಡ್ತಾರೋ ಅಂತ ಭಯ ಪಟ್ರು. ಮುಂದೆ ಚುನಾವಣೆ ಕಂಟೆಕ್ಟ್ ಮಾಡಿ ಗೆದ್ದಿಲ್ಲ, ನೀವು ಯಾರು ಸೋಲ್ಬೇಕಾಗಿತ್ತು ಸೋಲಿಲ್ಲ. ನಾನು ಯಾರು ಸೋಲ್ಸ್ಬೇಕು ಅಂತಿರ್ಲಿಲ್ಲ, ನಾನು ಗೆಲ್ಲಬೇಕು ಅಂತಿಂತವನು. ನನ್ಗೆ ಯಾರು ಶತ್ರುಗಳಿಲ್ಲ. ನಾನು ರಾಜೇಂದ್ರ ಗೌಡನು ಶತ್ರು ಅಲ್ಲ, ನಾನು ಕಾಡಳ್ಳಿ ನಾಗರಾಜ್ ಅವರು ಶತ್ರು ಅಲ್ಲ. ನಾನು ಗೆಲ್ಲಬೇಕು ಅಂತ ನಿಂತವನು. ನಾನು ಯಾರು ಸೋಲ್ಸ್ಬೇಕು ಅಂತ ನಿಂತವರಲ್ಲ. ತಮ್ಮ ಹತ್ರ ಒಂದು ಮೀಡಿಯಾದಲ್ಲಿ ನಾನು ನೋಡಿದೆ, ತಾವು ಮಾತಾಡಿದ್ದು ನಾನು ನೋಡಿದ್ದೆ. ಇದ್ರ ಯಾರು ಸೋಲ್ಸ್ಬೇಕು ಅಂತ ನಿಂತವ್ರು ಅಂತ ಎಲ್ಲೋ ತಡೆ ಮಾತು ಒಂದು ಇದ್ರಲ್ಲಿ ಬಂತು. ನಾನು ಸೋಲ್ಸ್ಬೇಕು, ನಾನು ನಿಮ್ಮ ನಂಬರ್ ಸಿಗ್ಲಿಲ್ಲ, ಬಟ್ ಫೋನ್ ಮಾಡೋನು. ನಾನು ಸೋಲ್ಸ್ಬೇಕು ಅಂತ ನಿಂತವನಲ್ಲ, ನಾನು ಗೆಲ್ಬೇಕು ಅಂತ ನಿಂತಿರೋದು. ಮುಖ್ಯವಾಗಿ ನಿಮ್ಮ ಸ್ನೇಹಿತರಾದಂತಹ ಆಪ್ತ ಸ್ನೇಹಿತರಾದಂತಹ ಆನಂದ್ ರೆಡ್ಡಿ ನಿಮ್ಮ ಗೆಲುವಿಗೆ ಯಾಕೆ ಬರ್ಲಿಲ್ವಾ? ಪಕ್ಷದಲ್ಲಿ ಗುರುತಿಸ್ಕೊಂಡು ಅವ್ರು ಯಾವ್ದೋ ನನ್ನ ಪಕ್ಷ ನೀವು ಹೇಳಿ ಸುಮಾರು ಬಾರಿ ನೀವೆಲ್ಲ ಪತ್ರಿಕೆ ನೀವೆಲ್ಲ ಮೀಡಿಯಾದವ್ರು ಕೇಳ್ತಾ ಇದ್ರಲ್ಲ, ನಾನು ವಿಶ್ವಾಸಕ್ಕಿಂತ ನನ್ನ ಸ್ನೇಹ ಮುಖ್ಯ, ಪಕ್ಷ ಮುಖ್ಯ ಅಂತ ಹೇಳ್ತಾ ಇದ್ರಲ್ಲ. ನನ್ನ ಪಕ್ಷನೇ ಮುಖ್ಯ ಅಂತ ಅವ್ರು ಹೇಳ್ತಾ ಇದ್ರಲ್ಲ. ವಿಶ್ವಾಸ ಬೇರೆ ಪಕ್ಷ ಬೇರೆ ಅಂತ ಹೇಳ್ತಾ ಇದ್ರಲ್ಲ. ನಾನು ಆ ಜಾಗದಲ್ಲಿದ್ರೆ ನನ್ನ ಪಕ್ಷ ಅಲ್ಲ ಮುಖ್ಯ, ನನಗೆ ಸ್ನೇಹ ಮುಖ್ಯ, ವಿಶ್ವಾಸ ಮುಖ್ಯ. ನಾನು ಹಂಗಿರ್ತೀನಿ. ನಾನು ಹಂಗೆ ನಡ್ಕೊಂಡು ಬಂದಿದ್ದೀನಿ, ಹಂಗೆ ನಡ್ಕೊಂಡು ಹೋಗ್ತೀನಿ. ಯಾವ ಲೀಡರ್ ಇದ್ದಾರೆ, ಒಂದು ಪಕ್ಷದಲ್ಲಿ ಅಧಿಕಾರ ಇದೆ, ಅಲ್ಲಿ ಹೋಗ್ಬಿಟ್ರೆ ಏನೋ ಅಧಿಕಾರ ಸಿಗ್ತದೆ ಅಂತ ನಾನು ಹೋಗಲ್ಲ. ವಿಶ್ವಾಸ ಅಂದ್ರೆ ವಿಶ್ವಾಸ, ಪ್ರಾಣ ಕೊಡೋಕ್ಕೂ ಸಿದ್ಧ ಇರ್ತೀನಿ. ಮೊದಲಿಂದ ನಾನು ಆನಂದ್ ರೆಡ್ಡಿ ಹತ್ರ ನಾನು ಅದೇ ರೀತಿ ನಡ್ಕೊಂಡು ಬಂದಿದ್ದೀನಿ. ಆನಂದ್ ರೆಡ್ಡಿ ಮೊದಲ ಬಾರಿಗೆ ನಾನು ಜಿಲ್ಲಾ ಪಂಚಾಯತಿ ಒಂದು ಚುನಾವಣೆ ನಿಲ್ಲಿಸಿದಂತ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಬಂದು ಕೇಳಿದ್ರು, JDS ಪಕ್ಷದವರು ಬಂದು ಕೇಳಿದ್ರು, ಬಿ ಫಾರ್ಮ್ ಕೊಡ್ತೀವಿ, ಬಿ ಫಾರ್ಮ್ ಬೇಡ, ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಂಟೆಸ್ಟ್ ಮಾಡಿದ್ವಿ. ಗೆದ್ವಿ ನಾವು. ಕಾಂಗ್ರೆಸ್ JDS ಎರಡು ವಿರುದ್ಧವಾಗಿ. ಆನಂದ್ ರೆಡ್ಡಿ ಅವರಿಗೆ ಆವಣಿ ಪಂಚಾಯತಿ ಬಗ್ಗೆ, ಆವಣಿ ZP ಬಗ್ಗೆ ಏನೋ ಗೊತ್ತಿರ್ಲಿಲ್ಲ. ಕರ್ಕೊಂಡು ಹೋದ್ವಿ, ನಾವು ಗೆದ್ವಿ. ಅದು ನನ್ನ ಸ್ನೇಹ, ನನ್ನ ಫ್ರೆಂಡ್, ಅವ್ನು ಬರಬೇಕು ಅಷ್ಟೇ ನನಗಿರೋದು. ಅವತ್ತು ನಮ್ಮ ಮನೆಯವರ ನಿಲ್ಬೋದಾಗಿತ್ತು, ನಮ್ಮ ಮನೆಯವರ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದಾಗಿತ್ತು. ಯಾರು ನಾನು ಆನಂದ್ ರೆಡ್ಡಿನ ಪರಿಚಯ ಮಾಡಿಸಿದಾಗ ಯಾರು ಅಬ್ಜೆಕ್ಷನ್ ಮಾಡಿಲ್ಲ. ನಾನು ನನ್ನ ಮನೆಯವ್ರಿಗೆ ಕಂಟೆಸ್ಟ್ ಮಾಡಿಸಿದ್ರೆ ನಾನು ಯಾರು ಅಬ್ಜೆಕ್ಷನ್ ಮಾಡ್ತಾ ಇದ್ರ? ಅವ್ರು ಪಕ್ಷಕ್ಕೆ ಇವತ್ತಿನ ದಿನ ಪಕ್ಷ ಅಂತ ಹೋಗಿದ್ದಾರೆ. ನಾನು ಆ ಜಾಗದಲ್ಲಿದ್ದರೆ ಸುಮ್ಮನೆ ವಿಶ್ವಾಸ ಅಂತ ಹೋಗ್ತೀನಿ. ಏನು ಮುಂದಿನ ನೋಡಕ್ಕ ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡ್ಬೇಕು ಅಂತ ಹೇಳಿದ್ವಲ್ಲ, ಮುಂದೆ ಕುತ್ಕೊಂಡು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ವಲ್ಲ. ಸರ್, ಈಗ ನಿಮ್ಮ ಸೋಲಿಸಿರೋದು ಯಾರು? ಏನು ನಿಮ್ಗೆ ಸೋಲಿಗೆ ಕಾರಣ ಏನು? ಸ್ನೇಹಿತರ ಹೇಳ್ದಲ್ಲ, ಈಗ ಹೇಳಿದ್ನಲ್ಲ, ಹೈಜಾಕ್ ಅಂತ ಹೇಳಿದ್ನಲ್ಲ. ಹೌದು, ಬಲವಂತವಾಗಿ ಓಟ್ ಇಡ್ತಾವೆ, ಬಲವಂತವಾಗಿ ಯಾವುದೇ ಪಕ್ಷ ಕೂಡ ಹಾಕೊಂಡಿದ್ದು ಸಹಜ. ಹೌದು, ರಾಜಕೀಯ ಪಕ್ಷಗಳು ಹೈಜಾಕ್ ಮಾಡೋದು ಸಹಜ. ಹೌದು, ಆ ಇದ್ರಲ್ಲಿ ನಿಮ್ಮ ಇದಕ್ಕೆ ಹೆಂಗ್ ಸರ್ ಹೈಜಾಕ್ ಮಾಡೋದು ಸಹಜ. ಆ ಒಂದು ಅಳ್ತಾ ಇದ್ದಿದ್ದು ಯಾಕೆ ಅವರು ಅಂತ ಅದಕ್ಕೆ ಕೇಳಲಿ. ಹತ್ಕೊಂಡು ಬಂದು ಹೇಳಿದ್ದು ಯಾಕೆ ನಾನು ಮತ ಕೊಡೋಕೆ ಭಯ ಪಡ್ತಾ ಇದ್ದು, ನಮ್ಗೆ ಭಯ ಆಗ್ತಾ ಇದ್ದು, ಭಯದ ವಾತಾವರಣ ಸೃಷ್ಟಿ ಮಾಡಿದ್ದು ಯಾರು? ಆ ಮತದಾರ ಬಂದು ಅಳ್ತಾ ಇದ್ದಿದ್ದು ಯಾಕೆ ಆ ಗ್ರೌಂಡ್ ಅಲ್ಲಿ?
ಕಾಣೆ ನಮ್ಮ ಶಾಸಕರು ಮಾತು ಹೇಳ್ತಾ ಇದ್ರು, ಯಾರು ಹೈಜಾಕ್ ಮಾಡಿಲ್ಲ, ಅವ್ರಿಗೆ ಸೋಲಿನ ಭಯ ಬಂದ್ಬಿಟ್ಟಿದೆ, ಅದರಿಂದ ಈ ರೀತಿ ಮಾತಾಡ್ತಾ ಇದಾರೆ ಅಂತ. ಸೋಲಿನ ಭಯ ನನಗೆ ಬಂದಿರಲಿಲ್ಲ. ಸೋಲಿನ ಭಯ ಯಾರಿಗ್ ಬಂತು, ನಾನು ನಿಲ್ತೀನಿ ಅಂದ ತಕ್ಷಣ ಸೋಲಿನ ಭಯ ಯಾರಿಗ್ ಬರ್ತೈತೆ ಇಡೀ ತಾಲೂಕು ಗೊತ್ತು, ಅವ್ರಿಗೂ ಗೊತ್ತು. ಅದಕ್ಕೆ ಊರ್ ಬಿಟ್ಟು ಎಲ್ಲ ಆಚೆ ಹೋಗಿದ್ದು. 500 ಕಿಲೋಮೀಟರ್ ಆಚೆ ಹೋಗ್ಬಿಟ್ಟು ಲಾಡ್ಜ್ಗಳಲ್ಲಿ ಬಚ್ಚಿಕೊಂಡಿದ್ದು ಅವರು, ನಾನಲ್ಲ, ನಾನು ಮುಳುಗೋಲಲ್ಲಿ ಇದ್ದೀನಿ. ಹಾಗಾದ್ರೆ ಯಾರು ಸೋಲಿನ ಭಯ ಬಂದಿತ್ತು ಅಂತ ಹೇಳಿ. 5 ಜನ ಅಂತಲ್ಲ, 53 ಜನ, 53 ಜನ ರೆಸಾರ್ಟ್ ಅಲ್ಲಿ ಇದ್ದಿದ್ದು, 53 ಜನ ರೆಸಾರ್ಟ್ ಅಲ್ಲಿ ಇದ್ದಿದ್ದು. ಅವ್ರಿಗೆ ಭಯ ಇಲ್ದಿದ್ರೆ, ನಮಗ್ ಸೋಲಿನ ಭಯ ಅಂತ ಏನ್ ಹೇಳ್ತಾ ಇದ್ರು, ಅವ್ರಿಗೆ ಭಯ ಇದ್ದಿದ್ರೆ 5 ಜನನ್ನೇ ಹಾಲಿಟ್ಕೊಂಡು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಫೋಟೋ ಇಟ್ಕೊಂಡು ಅದ್ರ ಮೇಲೆ ಹಣೆ ಪ್ರಮಾಣಗಳು ಮಾಡಿಸ್ಕೊಂಡು 5 ಜನನ್ನೇ ಕರ್ಕೊಂಡು ಬರೋಂಥ ನೆಸಿಟಿ ಏನಿತ್ತು? ಫ್ರೀಯಾಗಿ ಬಿಡ್ಬೇಕಾಗಿತ್ತು. ಯಾರು ಹೊಡೆದಾಗ್ತಾ ಇದ್ರಾ? ಎಲ್ಲ ಎತ್ಕೊಂಡು ಹೋಗ್ಬಿಡ್ತಿದ್ರಾ? ಫ್ರೀಯಾಗಿ ಬಿಡ್ಬೇಕು. ಎಲ್ಲ ತಾಲೂಕಿನವ್ರು ಎಲ್ಲ ಬಂದಿರಲ್ಲ, ಬಸ್ಸಲ್ಲಿ ಬಂದು ಕ್ಯೂ ಆಗಿ ನಿಂತ್ಕೊಂಡು ಎಲ್ಲರೂ ಓಟ್ ಕೊಟ್ರಲ್ಲ. ಇರಾಕ್ 5 ಜನನೇ ಕರ್ಕೊಂಡು ಬಂದಿದ್ದಾಕೆ? ಯಾರಿಗೆ ಭಯ? ಕೊನೆ ಹಂತದಲ್ಲಿ ಜಾಸ್ತಿ ತಂದ್ರು 5 ಜನ ಅವ್ರ ಕಾರಲ್ಲೇ ತಂದ್ರು. ಅವ್ರು ಹೇಳ್ತಾ ಇದ್ರಲ್ಲ, ಯಾರೋ ಪಾಪ ಹಾರ್ಟ್ ಅಟ್ಯಾಕ್ ಆಗಿದ್ರು ಅಂತ. ಅದಕ್ಕೆ ಕೇಳಿದಿರಲ್ಲ, ಹಾರ್ಟ್ ಅಟ್ಯಾಕ ಇಲ್ಲ ನಿಮ್ಮ ಒಂದು ಕೊಟ್ಟಿರ್ತಕ್ಕಂಥ ಒಂದು ಟಾರ್ಚರ್ ಇಂದ ಆ ತಾಯಿ ಮಗನ ಜೊತೆಯಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಾಣ ಕಳ್ಕೊಂಡು ಇನ್ನ ಕೆಲವು ದಿವಸ ಬದುಕ್ತಾ ಇದ್ದ ತಾಯಿ. ಇದಕ್ಕೆಲ್ಲ ಪ್ರತಿಫಲ ಸಿಗ್ತಾ ತಾಲೂಕ್ ಜನ ಇದಕ್ಕೆಲ್ಲ ಆನ್ಸರ್ ಕೊಡ್ತಾ ಇರ್ತಾರೆ ಒಂದಿನ. ಮತ್ತೆ ಶಾಸಕರು ಎಲ್ಲ ಮುಖಂಡರು ಸೇರಿ ನೀವು ಮತ್ತೆ ಪಕ್ಷದಲ್ಲಿ ಇರ್ಬೇಕು, ಬೆಂಬಲ ಕೊಡ್ಬೇಕು. ನಾನು ಪಕ್ಷದಲ್ಲಿ ಈಗಲೂ ಇಲ್ವಲ್ಲ. ಇಲ್ಲ, ಬೆಂಬಲ ಕೊಡ್ಬೇಕು, ನಿಮ್ ಜೊತೆಯಲ್ಲಿ ಇರ್ಬೇಕು ಅಂತ ಏನಾದ್ರು ಬಯಸಿದ್ರೆ ಆವತ್ತು ನನ್ನ ಮಿತ್ರನೆಲ್ಲ ಕೇಳ್ತೀನಿ, ಅವರೆಲ್ಲ ಒಪ್ಕೊಂಡ್ರೆ ನಾನು ಅದನ್ನ ತೀರ್ಮಾನ ತಗೊಳ್ತೀನಿ. ನಾನು ಆತ್ಮೀಯನೆಲ್ಲ ಕೇಳ್ತೀನಿ. ಸರ್, ನೀವು ಕೇಳಿದ್ರ ಈ ತರ ಕೋಮಲ್ ಚುನಾವಣೆಗೆ ನಾನು ನಿಲ್ತಾ ಇದ್ದೀನಿ ಅಂತ ಚರ್ಚೆ ಮಾಡಿದ್ರ? ಹೌದು, ನಾನು ನಿಲ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಕುಳಿಸ್ಕೊಂಡು ಮಾತಾಡೋಣ ಅಂತ ಹೇಳಿದ್ದಾರೆ. 2 ಕ್ಷೇತ್ರ ಆಯ್ತಲ್ವ? ಹೌದು, ನನ್ನ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ಬೇಕಲ್ವಾ? ಆ ಮಾತುಕತೆ ನಡೆದಿಲ್ಲ. ಶಾಸಕರು ನನಗೂ ಫೋನ್ನ ಸಂಭಾಷಣೆ ನಡೆದಿತ್ತು, ಮಾತಾಡಿದ್ರು ಅಷ್ಟೇ. ಕುಳಿಸ್ಕೊಂಡು ಮಾತಾಡೋಣ ಅಂತ ಹೇಳಿದ್ರು. ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಲ್ಲ, ನಾನು ಮಾತು ಕೊಟ್ಟಿದ್ರೆ ನಡ್ಕೋಬೇಕನ್ನ ಅಂತ ಕೂಡ ಹೇಳಿದ್ರಲ್ಲ. ಫೈನಲ್ ಆಗಿ ಏನಿಲ್ಲ, ನಾನು ಏನ್ ನನ್ನ ಜನ ಕೊಟ್ಟಿರೋ ತೀರ್ಮಾನ ಒಪ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಈಗ ಯಾವುದು? ಹಿಂದೆ ಚುನಾವಣೆ ಆಯ್ತಲ್ಲ, ಹಾ ವಾರ್ಡ್ ನಂಬರ್ 4, ಹೌದು. ಅದಕ್ಕೆ ಸೇರಿ ಏನಿದೆ? ನಗರಸಭೆ ಚುನಾವಣೆ ಕಾಂಗ್ರೆಸ್ ಪಕ್ಷದವ್ರು ಗೆದ್ರು, JDS ಪಕ್ಷದವ್ರು ಸೋತರು. ಹೌದು, ನೀವು ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೌದು. ನನ್ಗೆ ಯಾರ ಮೇಲೆ ವಿಶ್ವಾಸ ಆಯ್ತೋ ಅವ್ರು ನಾನು ಇಲ್ಲಿ ತಿಳ್ಸ್ಕೊಂಡ್ರ ಅಂತ. ಆದ್ರೆ ಆತನಿಂದ ನನಗೇನು ಎಫೆಕ್ಟ್ ಆಗಿಲ್ಲ. ಯಾವ ಓಟು ಅದನ್ನ ಡ್ಯಾಮೇಜ್ ಮಾಡಕ್ಕಾಗಿಲ್ಲ, ಆಗೋದು ಇಲ್ಲ. ಆತನಿಂದ ನನ್ಗೆ ಎಲ್ಲೂ ಡ್ಯಾಮೇಜ್ ಮಾಡಕ್ ಆಗ್ಲಿಲ್ಲ. ಆ ಮಾತುಗಳು ಯಾವ್ದು ನನ್ಗೆ ಅವತ್ತು ಎಲ್ಲಿ ಡ್ಯಾಮೇಜ್ ಮಾಡಬೇಕು ಅಂತ ಇದ್ದಿದ್ದು 1-2 ಅದು ನನಗೆ ಬಂತು. ಏನಾದ್ರು ನಿಮ್ಗೆ ಪರ್ಸನಲಿ ಟಾರ್ಗೆಟ್ ಇಲ್ಲ, ನೀವು ಅಲ್ಲಿ ಇದ್ರೆ ಯಾರಿಗಾದ್ರೂ ಜಾಗ ಇದಾವ ಅಂತ ಅಂದ್ರೆ ಕೆಲವು ಲೀಡರ್ಸ್ ಇರ್ತಾರೆ ಸರ್, ನೀವು ಅವ್ರ ಜೊತೆಯಲ್ಲಿ ಇದ್ರೆ ನಾನು ಆ ಪಕ್ಷದಲ್ಲಿ ಇಲ್ವಲ್ಲ. ಬೆಂಬಲವಾಗಿದ್ರೆ ನೀವು ಲೀಡರ್ ಆಗಿ ಅವ್ರು ನನ್ನ ಹತ್ರ ಬಂದಿರೋದಲ್ವಾ, ಅವ್ರು ನನ್ನನ್ನು ಕೇಳ್ಕೊಂಡಿದ್ದು. ನಾನು ಯಾವತ್ತು ರಾಜಕೀಯವಾಗಿ ಅಂತವ್ನ ಯಾವ್ದು ಕೇಳ್ಕೊಳ್ಳಿ, ಅವರೇ ನನ್ನ ಫೋನ್ಗಳು ಮಾಡಿ, ಅಣ್ಣ ಆಗಿದ್ದಾಗೋಗಿದೆಯಣ್ಣ, ಬೇಡಣ್ಣ, ನನ್ನನ್ನು 2 ಸಾರಿ ಸೋತಿದ್ದೀರಣ್ಣ, ನಿಮ್ಮಿಂದಾನೇ ನಾನು ಸೋತಿರೋದಣ್ಣ, ಇನ್ಮೇಲೆ ಬೇಡಣ್ಣ, ನಾನು ತಪ್ಪು ಮಾಡಿದಣ್ಣ, ನಾನು ತಪ್ಪು ಮಾಡಿದ್ದಕ್ಕೆ ನೀನು ನಾನು ಸೋಲ್ಸಿದಣ್ಣ, ಇನ್ನು ಸರ್ ಮಾಡ್ಕೊಳ್ತೀರಣ್ಣ, ನಾವೆಲ್ಲ ಜೊತೆಯಲ್ಲಿ ಇರೋಣ ಅಂತ ಕೇಳ್ಕೊಂಡಿದ್ದು ಅವರು. ನಾನು ಯಾರ ಹತ್ರ ಕೇಳ್ಕೊಂಡಿಲ್ಲ. ನಾನು ಯಾರ ಹತ್ರನೂ ಭಿಕ್ಷೆ ಬೆಳಕ್ಕೆ ಹೋಗಲ್ಲ. ನಾನು ಸ್ವಾಭಿಮಾನದಿಂದ ಬದುಕ್ತೀನಿ ಅಷ್ಟೇ. ಅವಕಾಶಕ್ಕಾಗಿ ನಾನು ಯಾರ ಕಾಲಿಗೆ ಹೋಗಲ್ಲ. ಅವಕಾಶಕ್ಕಾಗಿ ಸಿಕ್ಕಿದವ್ರ ಕಾಲುಗಳೆಲ್ಲ ನಮಸ್ಕಾರ ಮಾಡಕ್ಕೆ ಹೋಗಲ್ಲ. ಮಾಡ್ತೀನಿ ಸ್ವಾಭಿಮಾನದಿಂದ ಮಾಡ್ತೀನಿ. ಅಂಥವ್ರು ಅರ್ಹತೆ ಇರೋರು ಕಾಲು ನಮಸ್ಕಾರ ಮಾಡ್ತೀನಿ. ದೊಡ್ಡವ್ರ ಆಶೀರ್ವಾದ ತಗೊಳ್ತೀನಿ. ಅಧಿಕಾರಕ್ಕೋಸ್ಕರ ಅವಕಾಶಕ್ಕೋಸ್ಕರ ಕಾಲು ನಮಸ್ಕಾರ ಮಾಡಲ್ಲ ನಾನು. ಅವಕಾಶಕ್ಕೆ ಮಾಡೋ ನಮಸ್ಕಾರ ಬೇರೆ, ಆಶೀರ್ವಾದಕ್ಕೋಸ್ಕರ ಮಾಡೋ ನಮಸ್ಕಾರನೇ ಬೇರೆ. ಕೊತ್ತೂರು ಮಂಜುನಾಥ್ ಮಾತಾಡ್ತಾರೆ, ನೀವು ಹೋಗ್ಬಿಟ್ಟು ಒಂದ್ಸತಿ ಮಾತಾಡ್ತಾ ಇದ್ರೆ ಏನು ಅಂತ ಇತ್ತು ಅಂತ ಹೇಳಿ. ಯಾರು? ಶಾಸಕರು. ನಾನು ಹೆಂಗ್ ಹೋಗೋದು? ಅವ್ರು ಕಾಂಗ್ರೆಸ್ ಪಕ್ಷದವರಲ್ಲ, ನಾನು ಹೆಂಗ್ ಹೋಗೋದು? ಅವ್ರ ಪಕ್ಷದಲ್ಲಿ ಕುದಿಸ್ಕೊಂಡಿದ್ದಾರೆ, ಒಂದು ಪಕ್ಷದಲ್ಲಿ ಶಾಸಕರಾಗಿದ್ದಾರೆ. ನಾನು ಅಲ್ಲೋದ್ರೆ ನೀನು ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಹೇಳ್ಬೇಕು ಅಂತ ಹೇಳ್ತಾರೆ. ನಾನು ಇನ್ನ ಕಾಂಗ್ರೆಸ್ ತೀರ್ಮಾನ ನಾನು ತಗೊಂಡಿಲ್ಲ. ಅವಕಾಶಕ್ಕಾಗಿ ರಾಜಕೀಯ ಪಕ್ಷಗಳು ಉಪಯೋಗಿಸ್ಕೊಳ್ಳೋ ನನಗೆ ಆ ಒಂದು ಜಾಡ್ಮಾನೆ ನಾನು ನಂದಲ್ಲ. ನಾನು ಆ ರೀತಿ ಬರಲ್ಲ.
ನಾನೊಬ್ಬನೇ ತೀರ್ಮಾನ ತಗೊಳ್ಳೋದು, ಎಲ್ಲ ನಾವೆಲ್ಲ ಸ್ನೇಹಿತರೆಲ್ಲ ಕುಳಿತುಕೊಂಡೇ ತೀರ್ಮಾನ ತಗೋಬೇಕು. ಅವಕಾಶಕ್ಕಾಗಿ ಪಕ್ಷಗಳಿಗೆ ಹೋಗೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾನು ವ್ಯಕ್ತಿಗೋಸ್ಕರ, ವ್ಯಕ್ತಿ ಒಳ್ಳೆಯವನು ಅಂದ್ರೆ ನಾವು ಬೆಂಬಲ ಕೊಡ್ತೀವಿ. ನಾವು ಇದುವರೆಗೂ ನಡ್ಕೊಂಡು ಬಂದಿರೋ ಅದೇ ರೀತಿನೇ. ಪುತ್ತೂರು ಮಂಜುನಾಥ್ ಅವ್ರು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿದಾಗ ನಾವು ಸಪೋರ್ಟ್ ಮಾಡಿದ್ದೀವಿ. ಸಮೃದ್ಧಿ ಮಂಜುಗೂ ಮಾಡಿದ್ದೀವಿ. ಸಮೃದ್ಧಿ ಮಂಜು ಪಾಪ ಏನೋ ಹೇಳ್ತಾ ಇದ್ರು ಅಂತೆಲ್ಲ ಸಂಭ್ರಮಾಚರಣೆ ಮಾಡ್ತೀವಿ ಅಂತೇಳಿ. ನಾಳೆ ಪಾಪ ಪಕ್ಷದಲ್ಲಿ ಗೆದ್ದಿದ್ದಾರೆ. ಇವತ್ತು ಎಷ್ಟು ಜನ ಬಂದಿದ್ದಾರೆ, ಇನ್ನು ಬರೋರು ಯಾರಾದ್ರು ನಾವು ಯಾರನ್ನು ಕರೆದಿಲ್ಲ, ಜಸ್ಟ್ ಇಲ್ಲಿ ಸರ್ಕಲ್ ಸಿಕ್ಕಿದವ್ರು ಮಾತಾಡಿದ್ರೆ ನಾವು ಅಂದ್ಕೊಂಡಿದ್ದೆ 2 ಗಂಟೆಯಲ್ಲಿ, ಮಧ್ಯಾಹ್ನ 2 ಗಂಟೆಗೆ. ತಮಗೂ ಮಾಹಿತಿ ಅದೇ ಟೈಮಲ್ಲಿ ಬಂದಿರ್ಬೇಕು. ನನ್ನ ಹತ್ರ ಜನ ಇದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತು, ನಿಮ್ಗೆ ಗೊತ್ತು, ಯಾಕಂದ್ರೆ ನೀವು ಲೋಕಲ್ ಅವರು. ಮುಂದಿನ ನಡೆ ಹೇಗೆ ಮುಂದಿನ ಚುನಾವಣೆಗಳಲ್ಲಿ? ಅದು ಹೇಳಿದಲ್ಲ, ಕುತ್ಕೊಂಡೆಲ್ಲ ಚರ್ಚೆ ಮಾಡ್ತೀವಿ. ಎಲ್ಲರೂ ಯಾವ ತೀರ್ಮಾನ ತಗೊಂಡ್ರೆ ಆ ತೀರ್ಮಾನ ಜೊತೆ ನಾನು ಹೋಗ್ತೀನಿ. ಪಕ್ಷ ಇದು ಕ್ಷೇತ್ರ ವಿಂಗಡಣೆ ಮಾಡುವಾಗ ನಿಮ್ ಕ್ಷೇತ್ರ ಬೇಕಾಗಿ ಆ ಕಡೆ ಸೇರಿಸಿದ್ದಾರೆ. ಯಾರು ಇಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿರುವ ಇದು ಮಾಡಿ ನಿಮ್ಮಿಬ್ಬರ ಮಧ್ಯೆ ತಂದಿ ಕೊಡೋ ಕೆಲಸ ಮಾಡ್ತಾರೆ. ಅವಾಗ ನೀವು ಹೋರಾಟ ಮಾಡ್ಬೋದಾಗಿತ್ತಲ್ಲ. ನಿಮ್ದಿರೋ ಕ್ಷೇತ್ರ ಬಂದು ಪಕ್ಷ ಅದು ಪೂರ್ವಕ್ಕೆ ಸೇರಿಸಿದ್ದಾರೆ, ಅವಾಗ ಇದು ಮಾಡ್ಬೋದಿತ್ತು. ಏನಂತ ಹೋರಾಟ ಮಾಡ್ಬೇಕಾಗಿತ್ತು? ಅಲ್ಲ, ನಮ್ದು ಈ ಕಡೆ ಇದೆ ಕ್ಷೇತ್ರ, ನೀವು ಅಲ್ಲಿ ಸೇರಿಸಿದ್ರೆ ನಮ್ದು ಈ ಕಡೆನೆ ಸೇರಿಸಿ ಪಕ್ಷಕ್ಕೆ ಅಂತ. ಈಗ ಸೇರಿಸಿದ ಕೇಳಿದಾಗ ಅಧಿಕಾರ ಪಕ್ಷದಲ್ಲಿ ಇರೋರು ಮಾಡಿದ್ದಾರೆ. ಅವ್ರ ಮೇಲೆ ನೀವು ಆರೋಪ ಅಲ್ಲ, ಅಧಿಕಾರ ಪಕ್ಷದಲ್ಲಿ ಇರೋರು ಮಾಡಿದ್ದಾರೆ. ಅವ್ರಿಗೆ ಯಾರೇ ಅಧಿಕಾರದಲ್ಲಿದ್ರು ಅವ್ರ ಅವಕಾಶಕ್ಕೆ ಅವ್ರು ಕರೆಕ್ಟ್ ಅನ್ನೋ ರೀತಿನ ಮಾಡಿದ್ರು. ಯಾರ ಅಧಿಕಾರದಲ್ಲಿ ಕಾಂಗ್ರೆಸ್ ಅನ್ನೋದು, JDS ಅನ್ನೋದು, ಯಾರಿದ್ರು ಮಾಡೋದೇ. ಅವ್ರು ಮಾಡಿದ್ದಾರೆ, ಇವ್ರು ಮಾಡೋದು. ಇವ್ರ ಆ ಜಾಗದಲ್ಲಿ ಇವ್ರಿಗೆ ಒಂದು ಕ್ಷೇತ್ರನೇ ಬಂದಿಲ್ಲ, ಆ ಕಡೆ ಹಾಕಿದ್ದಾರಲ್ಲ. ಒಂದು ಕ್ಷೇತ್ರ ಅನ್ನೋದಕ್ಕಿಂತ ಸುಕುಮಾರ್ ಅವ್ರ ಒಂದು ವಿಷಯ ಹೇಳ್ತೀನಿ ಕರೆಕ್ಟ್ ಆಗಿ. ಇದನ್ನ ನೀವು ಒಂದು ಕ್ಷೇತ್ರ ಅಂತಲ್ಲ, ತಿಮ್ರಾವತಿನಲ್ಲಿ ಹೆಂಗ್ ಹೋಗ್ತದೆ, ಮಲ್ಲಾಯ್ನಲ್ಲಿ ಎಲ್ಲಿ ಹೋಗ್ತದೆ, ಅದು ವೆಸ್ಟ್ಗೆ ಹೋಗ್ತದೆ. ಅದು ಒಂದೇ ಅವನಿ ಕ್ಷೇತ್ರ ಅಂತಲ್ಲ. ನಾನು ಕ್ಷೇತ್ರ ವಿಂಗಡಣೆ ವಿಷಯದಲ್ಲಿ ನಾನು ಹೋಗ್ಲಿಲ್ಲ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಎಲ್ಲ ಒಂದ್ ಕಡೆ ಚುನಾವಣೆ ಸ್ಪರ್ಧೆ ಮಾಡ್ಬೇಕು ಅಂದ್ಕೊಂಡಿದ್ದೆ. ಆ ಕಡೆ ಹೋಗಿದ್ರು ಸ್ಪರ್ಧೆ ಮಾಡ್ತಿದ್ದೆ, ಈ ಕಡೆ ಇದೆ ಸ್ಪರ್ಧೆ ಮಾಡಿದೆ. ಆ ಕಡೆ ಸ್ಪರ್ಧೆ ಮಾಡ್ತಾ ಇದ್ದೆ. ಅಲ್ಲಿ ಹೆಂಗ್ ಆರಾಮ್ ಅಂದ್ರೆ ಹೆಂಗೆ? ಕಾರಣ ಏನು? ಈಗಲೂ ಗಲಾಟೆ ಇದು ಹೊಸದೇ ಅಲ್ವಾ? ಈಗ ಅವ್ರು ಮಾಡೋರು ಮಾಡಿದಿದ್ರೆ ನಾನು ಉಪಯೋಗಿಸ್ಕೊಳ್ತಾ ಇದ್ದೆ. ನನಗೆ ಯಾವ ಸಿಕ್ಕಿದೆ ಅದನ್ನೇ ನಾನು ಉಪಯೋಗಿಸ್ಕೋಬೇಕಲ್ವಾ? ನಾನು ಮಾಡಿದ್ರೆ ಆ ಕಡೆ ಹೋಗ್ತಿದ್ದೆ. ಯಾರನ್ನ? ಯಾವ ಶಾಸಕರನ್ನ? ಸಮೃದ್ಧಿ ಮಂಜುವನ್ನ ಅವ್ರು ಮಾಡ್ಬೋದಾಗಿತ್ತಲ್ಲ ಆಗಿದ್ರೆ. ಈಗ ಅವ್ರು ಹೇಳ್ತಾ ಇದ್ರಲ್ಲ, ಈಗ ಮಾಡಿ. ಈಗ ನಾನು ಹೇಳ್ತಾರ ಅಂತ ಹೇಳಿದ್ರೆ, ಮನೆಗೆ ಒಬ್ಬ ಯಜಮಾನ ಇದ್ದಾನೆ. ಯಜಮಾನ್ರಿಗೆ ಈಗ ಎಲ್ರಿಗೂ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ಮೈಂಡ್ ಅವ್ರಿಗೆ ಇದ್ದಿದ್ರೆ ಅವ್ರ ಉದ್ದೇಶ ಮಾಡ್ಕೊಡ್ಬೋದಾಗಿತ್ತು. ನಾವೇನು ಹಿಂಗ್ ಮಾಡ್ಬೇಡ, ನಾವ್ ಹಿಂಗೇ ಮಾಡ್ಕೊಡಿದ್ ನಾವ್ ಕೇಳಿಲ್ವಲ್ಲ. ನಾನು ಯಾವತ್ತೂ ಅವರಿಗೆ ಇಕ್ಕಟ್ಟ ಶಿಕ್ಷಿಲ್ಲ. 4 ಜನ ಕೂಡಿಸ್ಬಿಟ್ಟು ಮಾತಾಡೋ ಜವಾಬ್ದಾರಿ ಇತ್ತಲ್ವಾ? 4 ಜನ ಕೂಡಿಸೋ ಜವಾಬ್ದಾರಿ ಯಾರ್ದು? ಯಾಕೆ ಕೂಡಿಸ್ಲಿಲ್ಲ? ಈಗ ಒಂದು ಮಾತು ಕೇಳಿ, ಅವ್ರು ಕರೆದಿದ್ದಾರೆ ಅಂತ ಹೇಳಿದಾಗ ನೀವೆಲ್ಲಿ ಕರೆದ್ರೆ ಅಲ್ಲಿ ನಾನು ಬರ್ತೀನಿ, ನಾನು ಸಿದ್ಧವಾಗಿದ್ದೀನ. ಅವ್ನು ಕರೆಸಿ, ನೀವೆಲ್ಲಿ ಕರೆದ್ರೆ ಅಲ್ಲಿ ಬರ್ತೀನಿ ನಾನು. ನೀವು ಕರೆಯೋ ಸೈನ್ಗೆ, ನೀವು ಕರೆಯೋ ಸ್ಥಳಕ್ಕೆ ಅವ್ರು ಕರೆಸಿ ನಾನು ಎದುರು ಬಂದು ಕುಳಿತುಕೊಳ್ತೀನಿ. ಈ ಚುನಾವಣೆ ಸಮಯದಲ್ಲಿ ನಾನು ಇನ್ನೂ ಒಂದು ನಾನು ತುಂಬಾ ಸೀಕ್ರೆಟ್ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಒಬ್ಬ ಶಾಸಕನ ನಾನು ಆಚೆ ತರಬಾರ್ದು ಇಟ್ಕೊಂಡಿದ್ದೀನಿ. ನಾನು ಈಗಲೂ ಹೇಳೋದಿಲ್ಲ ವಿಷಯನ. ಚುನಾವಣೆ ಸಮಯದಲ್ಲಿ ಶಾಸಕರು ನನಗೆ ಏನ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಲ್ಲಿದೆ. ಒಬ್ಬ ವ್ಯಕ್ತಿಯನ್ನ ನಾನು ಬಂದಿರೋ ನಮ್ಮ ತಾಲೂಕಲ್ಲಿ ಆತನ ನಾನು ಬೀದಿಗಿಡಕ್ಕೆ ರೆಡಿ ಇಲ್ಲ. ಅದನ್ನೇನೇ ಮಾತಾಡ್ಬೋದು. ನಾನು ಆತನೇನಾದ್ರು ಏನ್ ಮಾತಾಡಿದೀನಿ ಹೇಳಿ ಅಂತ ನಿಮ್ಮ ಪತ್ರಿಕೆ ಮಾಧ್ಯಮ ಕೇಳಿದ್ರೆ ಎದುರು ಬದಲು ಕುಳಿತುಕೊಂಡ್ರೆ ಹೇಳ್ತೀನಿ. ಆಮೇಲೆ ಚುನಾವಣೆ ಸಂದರ್ಭದಲ್ಲಿ ಶಾಸಕರ ಕಾರ್ಗೆ ಶಾಸಕರು ಅದ್ರ ಬಗ್ಗೆ ಆನ್ಸರ್ ಕೊಡ್ತಾರೆ. ಚುನಾವಣೆ ಸಮಯದಲ್ಲಿ ಇಲ್ಲೆಲ್ಲ ಸಹಜ ಇರ್ತದೆ ಅಂತ ಹೇಳಿದ್ರಲ್ಲ, ಇದೆಲ್ಲ ನಡ್ಕೊಂಡು ಬಂದ್ರೆ ಅವೆಲ್ಲ ಮನುಷ್ಯರೇ ಅಲ್ವಾ? ಈಗ ನಾವೆಲ್ಲ ಸಪೋರ್ಟ್ ಮಾಡಿದ್ವಿ ಶಾಸಕರಿಗೆ, ಅವ್ರ ಗೆಲುವಿಗೆ ನಾವು ಶ್ರಮ ಪಟ್ವಿ. ಇವತ್ತಿನ ದಿನ ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ, ಯಾರೋ ಕೆಲವು ನೋವಾಗಿರ್ಬೋದು. ಶಾಸಕರಿಗೆ ಅದನ್ನೆಲ್ಲ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರಬೇಕು, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳುವಂತ ಶಕ್ತಿ ಇರ್ಬೇಕು ಶಾಸಕರಿಗೆ. ಶಾಸಕರು ಕೂಡ ಆವೇಶ ಮಾಡುವಂಥದ್ದು ಅವ್ರ ಅಂತ ಸ್ಥಾನದಲ್ಲಿ. ನಾವು ಆವೇಶ ಪಡ್ಬೋದು, ಅವ್ರು ಇರತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿ ಅವ್ರು ಆವೇಶ ಪಡಬಾರ್ದು. ಹುಡುಗರ ಅವ್ರು ಮಾಡಿದ್ ಕರೆಕ್ಟ್ ಅಂತ ಹೇಳ್ತಾ ಇಲ್ಲ, ಅವ್ರೇನೋ ಕೆಟ್ಟದಾಗ ಮಾತಾಡೋದೇ ತಪ್ಪೇ. ಆದ್ರೆ
ಅದು ಸಮಯ ಅಲ್ಲ, ಅದು ಸ್ಥಳ ಅಲ್ಲ. ಶಾಸಕರವರು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ. ಅವ್ರು ಹೇಳ್ತಾ ಇರೋಲ್ಲ ಚುನಾವಣಾ ಸಮಯದಲ್ಲಿ ಸಹಜ ಇದಲ್ಲ ಅಂತ, ದೊಡ್ಡ ಮಾತು ಹೇಳ್ತಾ ಇದ್ದ ನಿಜಾನೇ. ಅದನ್ನ ಅಷ್ಟು ಮಾತಕ್ಕೆ ಅವ್ರದೇ ಅವ್ರ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರೆ ಅದು ನಾನು ಕರೆಕ್ಟ್ ಅಂತ ಹೇಳಲ್ಲ. ಅದು ನಾನು ಈಗಲೂ ಹೇಳ್ತೀನಿ, ಕೆಟ್ಟದಾಗ ಮಾತ್ರ ತಪ್ಪೇ ಅದು. ಅವ್ರು ಕೊಡೋ ಗೌರವ ಕೊಡಲೇಬೇಕು. 53 ಜನ ಹೈಜಾಕ್ ಮಾಡಿದ್ರು, ಹೈಜಾಕ್ ಮಾಡಿದ್ದೀರಾ ಅಂತ ನೀವು ಹೇಳಿದ್ರಲ್ಲ. ಹೈಜಾಕ್ ಅಂತ ಹೇಳಿಲ್ಲ, ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋಗಿದ್ರು ಕೂಡ ಹಾಕಿದ್ರು. ಓಟ್ ಹಾಕುವಾಗ ಅವ್ರಿಗೆ ಕೈ ಇಟ್ಕೊಂಡು ಹಾಕ್ಸಿದ್ರು. ಅಭಿಮಾನ ಇದ್ರೆ ಹಾಕ್ಬೋದಾಗಿತ್ತು. ಹೌದು ಹೌದು, ಎಷ್ಟು ಹೇಳ್ತೀನಿ ನೋಡಿ. ಯಾಕೆ ಹತ್ರ ಅಂತ ಕೇಳ್ತಾ ಇದ್ದೀನಿ ನಾನು. ಗ್ರೌಂಡ್ ಅಲ್ಲಿ ಬಂದು ನೀವ್ ಹೇಳಿದ್ ಏನಂದ್ರೆ ಕೂಡ ಹಾಕಿದ್ರು, ಬೆದರಿಸಿದ್ರು ಅಂದ್ರಲ್ಲ, ಅದು ಬೂತ್ ಒಳಗೆ ಅವ್ರು ಮಾತ್ರ ಕಳಿಸಿದ್ದು, ಅವ್ರು ಹಾಕ್ಬೋದಾಗಿತ್ತು. ಅದನ್ನ ನಾನು ತಮ್ಗೆ ಹೇಳ್ತಾ ಇರೋದು. ತಾವೇನ್ ಹೇಳಿದ್ರು, ಸೋಲಿನ ಭಯ ಬಂದಿತ್ತು, ಅದಕ್ಕೆ ಅವರು ನಮ್ಮ ಮೇಲೆ ಈ ರೀತಿ ಹೈಜಾಕ್ ಮಾಡಿದಾರೆ ಅಂತ ಹೇಳಿದ್ರು. ಸೋಲಿನ ಭಯ ಅವ್ರಿಗೆ ಬಂದಿತ್ತ, ನನಗ್ ಬಂದಿತ್ತ? ಸೋಲಿನ ಭಯ ಬಂದಿದ್ದಕ್ಕೆ ಅವರು 10 ದಿವಸ ಮುಂಚಿತವಾಗಿ ಪ್ರವಾಸ ಕರ್ಕೊಂಡೋಗಿದ್ದು, ಅಲ್ಲಿ ಹೋಗ್ಬಿಟ್ಟು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರಮಾಣಗಳು ಮಾಡಿಸಿದ್ದು, ಇನ್ನೊಂದು ದೇವಸ್ಥಾನದಲ್ಲಿ 2-3 ಕಡೆ ಪ್ರಮಾಣಗಳು ಮಾಡಿಸ್ಕೊಂಡು ಬಂದು, ರಾತ್ರಿ ರೆಸಾರ್ಟ್ ಅಲ್ಲಿ ಕುಡಿಸ್ಕೊಂಡು, ಮತ್ತೆ ಹಾಲು ಅದ್ರ ಮೇಲೆ ಧರ್ಮಸ್ಥಳ ಫೋಟೋ ಇಟ್ಕೊಂಡು ಅದ್ರ ಮೇಲೆ ಪ್ರಮಾಣಗಳು ಮಾಡಿಸ್ಕೊಂಡು, ಅವ್ರ ಮುಂದೆ ಎಲ್ಲ ಏನು ಸ್ಪರ್ಧೆ ಮಾಡಿದಾರೆ ಅವ್ರ ಅಭ್ಯರ್ಥಿ ನನಗಿದೇ ಚುನಾವಣೆ ಗಳೋ ಅಂತ ಹತ್ತು ಬಿಟ್ಟಿದ್ದು, ನಾನು ಈ ರೀತಿ ಚುನಾವಣೆ ಸೋತೋಗ್ಬಿಟ್ಟೆ, ನಾನು ಏನೋ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹತ್ತು ಬಿಟ್ಟಿದ್ದು, ಇವೆಲ್ಲ ಮನಸ್ಸು ಕರಗ್ತದೆ. ಮನುಷ್ಯರಲ್ವಾ ನಾವು? ಸುಮಾರು 65 ವರ್ಷ, 67 ವರ್ಷ, 68 ವರ್ಷದ ವಯಸ್ಸಿನ ಒಬ್ಬ ತಾಲೂಕಿನ ಜಾತ್ಯತೀತ ಜನತಾದಳದ ಅಧ್ಯಕ್ಷರು ಕಾಡಲ್ಲಿ ನಾಗರಾಜ್ ಅವರು ಅಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರೋ ಸ್ವಲ್ಪ ಯೋಚನೆ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಮನಸ್ಸು ಕರಗ್ತದಲ್ವಾ? ಇಷ್ಟು ದೊಡ್ಡವ್ರು ಅಳ್ತಾವನೆ, ಇದು ಕಡೆ ಚುನಾವಣೆನ ಪಾಪ ಅಂತವನೆ ಅನ್ನೋದು ಇರ್ತದಲ್ವಾ? ಯಾರು ಸಿಂಪತಿ ಕ್ರಿಯೇಟ್ ಮಾಡಿಸ್ಕೊಂಡಿದ್ದು? ಇವೆಲ್ಲ ಈ ನಾಟಕಗಳಲ್ಲಿ ಆಡಿದ್ದು ಯಾರು? ನಾನ್ ಯಾರು ಮುಂದೆ ಅಲ್ಲ, ನಾನೇ ಹೇಳ್ತಾ ಇದ್ದೀನಲ್ಲ, ಈಗ ಕಾಡಳ್ಳಿ ನಾಗರಾಜ್ ಅಣ್ಣ ಅಂತಾನೆ ಹೇಳ್ತಾ ಇದ್ದೀನಿ. ನನಗೆ ಅವರಿಂದ ಬಂದು ಹೇಳಿದ್ದು, ಅಣ್ಣ ಅವ್ರುಗಳು ಅಂತ ಹತ್ತು ಬಿಟ್ರಣ, ಅದರಿಂದ 4-5 ಜನ ಅಯ್ಯೋ ಅಂದ್ಬಿಟ್ರಣ. ಅದಕ್ಕೆ ಮುಂಚೆ ಇಲ್ಲಣ್ಣ ಗಳು ಅಂತ ಹತ್ತು ಬಿಟ್ರಣ ಅಂತ ಒಬ್ರು. ಕೆಲವರು ಪ್ರಮಾಣಗಳು ಮಾಡಿದ್ರು, ಕೆಲವ್ರು ಬಂದು ಅಣ್ಣ ನಮ್ಗೆ ಕೊಟ್ಟಿರೋ ಟಾರ್ಚರ್ಗೆ ನಾವು ಬದುಕಬಾರ್ದಣ್ಣ, ಆ ಪರಿಸ್ಥಿತಿ ಕೊಟ್ಟಿದ್ದಾರೆ, ನಾಳೆ ಯಾರಾದ್ರೂ ಬರ್ಲಿ JDS ಅಂತ ಹೇಳ್ಬಿಟ್ಟು ನಮ್ಮ ಊರೊಳಗೆ ಬರ್ಲಿ ಅಂತ ಮಾತಾಡ್ದ ಮನುಷ್ಯ ಇವ್ರು ಕೇಳ್ತಾರೆ. ನಾನೇ ಪ್ರಮಾಣದ ಬಲಿ ಸ್ವಲ್ಪ ಮಟ್ಟಕ್ಕೆ ಆಗಿರ್ಬೋದು, ಅಲ್ಲ ಸ್ವಲ್ಪ ಮಟ್ಟ ಅಲ್ಲ, ಎಕ್ಸಾಂಪಲ್ಸ್ ಎಲ್ಲ ಹೇಳಿದೀವಿ, ಇಂಥವಾಗಿದೆ ಇಂಥವಾಗಿದೆ ಅಂತ. ಕೆಲವು ಆಣೆ ಪ್ರಮಾಣಗಳಿಗಾಗಿರ್ಬೋದು, ಕೆಲವು ತತ್ತಾಗಿ ಸಿಂಪತಿ ಕ್ರಿಯೇಟ್ ಆಗಿರ್ಬೋದು, ಇನ್ನು ಕೆಲವರು ಅವ್ರ ಭಯ ಬೀಳಿಸಿದಾಗ ಭಯಕ್ಕೆ ಬೆದರಿರ್ಬೋದು, ಇವೆಲ್ಲ ಇರ್ತದಲ್ಲ. ಫ್ರೀಯಾಗಿ ಬಿಟ್ಟಿದ್ರೆ ಮತದಾರರು ಏನಿದಾರೆ ಡೆಲಿಗೇಟ್ಸ್ ಎರಡೂ ಪಕ್ಷದವರು, JDS ಆಗ್ಬೋದು ಕಾಂಗ್ರೆಸ್ ಅವರು, ಫ್ರೀಯಾಗಿ ಬಿಟ್ಟಿದ್ರೆ ನೀವು ಕ್ಯಾಂಡಿಡೇಟ್ಸ್ ನೀವು ಯಾರು ಬೆಂಬಲ ಕೊಡಿ, ನೀವು ಯಾರಿಗಾದ್ರೂ ಮತ ಕೇಳಿ, ನಿಮ್ಮ ಪಕ್ಷದವ್ರಿಗೆ ಹೋಗಿ ಮತ ಕೇಳಿ ಬೇಡ ಅಂತ ಹೇಳಿಲ್ಲ. ಬಿಟ್ಟಿದ್ರೆ ಅಲ್ಲಿ ಗೆದ್ದಿದ್ರೆ ಅದು ನಿಜವಾದ ಗೆಲುವು ಅಂತ ನಾನು ಹೇಳ್ತೀನಿ. ಸರ್, ನಾವು ಡೆಲಿಗೇಟ್ ಕರ್ಕೊಂಡು ಹೋಗಿಲ್ಲ, ನಮ್ಮ ಮನೆ ಪ್ರೀತಿಯಿಂದ ಬಂದ್ರು, ಅಲ್ಲಿಂದ ಮುಸಲ್ ಬರ್ತಾಯಿತ್ತು. ಯಾರು ಶಾಸಕರು ಯಾಕೆ ಪ್ರಮಾಣ ಮಾಡಿಸಿದ್ದಕ್ಕೆ? ಪ್ರೀತಿಯಿಂದ ಆರಾಮಾಗಿ ಜಾಲಿಯಾಗಿ ಹೋಗ್ಬಿಟ್ಟು ಟ್ರಿಪ್ ಬರ್ಬೋದು. ಪ್ರಮಾಣ ಮಾಡಿಸಿದ್ದಕ್ಕೆ? ಕಾರ್ ಎತ್ಕೊಂಡು ಹೋಗ್ಬಿಟ್ಟು ಆ ಡೆಲಿಗೇಟ್ಸ್ ಮನೆ ಹತ್ರ ಬಲವಂತ ಕೂಡಿಸ್ಕೊಂಡು ಬಂದಿದ್ದಕ್ಕೆ? ನಾನು ಬರಕ್ಕಾಗಲ್ಲ, ನನ್ನ ಮನೆಯಲ್ಲಿ ಒಂದು 4-5 ಹಸುಗಳಿದೆ, ನಾನು ನೋಡ್ಕೋಬೇಕು, ನನ್ನ ಮನೇಲಿ ಯಾರು ಇಲ್ಲ, ನಾನು ನನ್ನ ಹೆಂಡತಿ ಇಬ್ಬರೇ ಇದೀವಿ, ನೋಡ್ಕೊಳಕ್ಕಾಗದೆ, 1000 ರೂಪಾಯಿ ಕೂಲಿ ಕೊಡ್ತೀವಿ, ಕೂಲಿಯವ್ರನ್ನ ಇಟ್ಕೊಳ್ಳಿ, 2000 ಕೊಡ್ತೀವಿ, ಕೂಲಿ ಇಟ್ಕೊಳ್ಳಿ, ನೀನು ಬಂದ್ಬಿಡು ಅಂತ ಹೇಳ್ಬಿಟ್ಟು ಶಾಸಕರ ಮನೆ ಹತ್ರಕ್ಕೆ ಹೋದಾಗ, ಅಷ್ಟು ದೊಡ್ಡ ಮನುಷ್ಯ ಒಬ್ಬ ಬಡವನ ಮನೆ ಹತ್ರಕ್ಕೆ ಹೋದಾಗ ಅಲ್ಲೇ ಬಗ್ಸ್ತಾನೆ, ಯಾರಾದ್ರೂ ಗೌರವ ಕೊಟ್ಟೆ ಕೊಡ್ತಾನೆ. ಇವಾಗ ಏನ್ ಟ್ರೆಂಡ್ ಆಗ್ತಿದೆ ಅಂದ್ರೆ ತಾಲೂಕಲ್ಲಿ ಸೋತಿರೋರು ಗೆದ್ದಿರೋರು ವೋಟರ್ಸ್ ಹತ್ರ ಹೋಗಿ ನೀನ್ ನನ್ ವೋಟ್ ಹಾಕಿಲ್ಲ, ದುಡ್ಡು ಕೊಡು, ನನ್ ಕೊಟ್ಟರು ದುಡ್ಡು ಅಂತ ಇದಾರೆ. ಒಂದು ವಿಷಯ ತಮ್ಗೆ ಹೇಳ್ತೀನಿ, ಹೇಳಿ ಕೇಳ್ತಾ ಇದಾರೆ. ನೀವೇನ ಆತರ ಪ್ರಯತ್ನ ಮಾಡ್ತೀರಾ? ಒಂದು ವಿಷಯ ತಮ್ಗೆ ಹೇಳ್ತೀನಿ. ಮಾಡಿದ್ರೆ ಮಾರಂಡಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ವಿಲೇಜ್ ಇದೆ, ಒಬ್ಬ SC ಹುಡುಗ ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು ಸೆಕ್ರೆಟರಿ, ಅವ್ರ ತಾಯಿ ಪ್ರೆಸಿಡೆಂಟ್, ನನಗೆ ತುಂಬಾ ಆತ್ಮೀಯ. ನಾನು ಮನೆಗೆ ಕರೆಸಿ ಕೇಳಿದೆ, ನಿನ್ನ ಮತ ನನಗೆ ಬೇಕು. ಕುಳಿತುಕೊಂಡಿದ್ದ, ನಿನ್ಗೇನು ನಿನ್ನ ಫ್ರೆಂಡು ಓಟ್ಗೋಸ್ಕರ ಅಂತಿದ್ದು, ನೀನು ಏನು ಬೇಕಾದ್ರೆ ನಿನ್ಗೋಸ್ಕರ ನಾನು ಮಾಡ್ತೀನಿ ಅಂತ ಹೇಳ್ದ. ಬಡವ ಒಂದು ಮಾತು ಹೇಳ್ದ, ಅಣ್ಣ ನೀನು ಅಂದರೆ ನನ್ನ ಗೌರವ, ನಾನು ಮಾತು ಕೊಟ್ಟಿದ್ದೀನಿ, ದಯವಿಟ್ಟು ನಾನು ಬೇಡ, ನಾನು ನೀನೇನು ಕೊಡಬೇಡ, ನಿನ್ನ ಹತ್ರ ವಿಶ್ವಾಸ ಇದೆ ಅಷ್ಟೇ, ನಿನ್ನ ಮಾತು ಕೊಟ್ಟು ನನ್ನ ಅವ್ರ ಮತ ಅವ್ರಿಗೆ ಕೊಡ್ತೀನಣ್ಣ, ನನ್ನ ಕಷ್ಟದಲ್ಲಿ ಯಾರೋ ಒಬ್ರು ನಾನು ಅವ್ರ ಮಾತು ಕೊಟ್ಟಿದ್ದೀನಿ, ಅವ್ರ ಮಾತು ಕೊಡ್ತೀನಿ ಅಂತ ಹೇಳ್ದ. ಅದು ಕರೆಕ್ಟ್ ಅಂತೀರಾ ತಪ್ಪು ಅಂತೀರಾ? ಅದನ್ನೇನಂತಿರ್ತಾವು?
ಬಡವ, ಒಂದು ಹೊತ್ತಿಗೆ ನಡೆಯೋದು ಕಷ್ಟ, ಒಬ್ಬ SC ಹುಡುಗ. ನಾನು ಅವ್ನು ಕೇಳಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ಬೋದು. ನನ್ನ ಫ್ರೆಂಡ್ ಅವನು ಕರೆಸ್ ಕೇಳಿದೆ, ಮನೆಗೆ ಬಂದ. ಅಲ್ಲ ನಾನು ನಿನ್ಗೆ ಓಟ್ ಹಾಕಕ್ಕಾಗಲ್ಲ, ದಯವಿಟ್ಟು ನಾನು ತಪ್ಪು ತಿಳ್ಕೊಬೇಡ, ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಅಂತಂದ. ಇದಾರ ತಾಲೂಕಲ್ಲ ಅವನೊಬ್ಬನೇ ಅಷ್ಟು ನಿಯತ್ತಾಗಿ ಹೇಳಿರ್ತಕ್ಕಂಥವನೊಬ್ಬನೇ. ಬೇರೆಯವ್ರಿಗೆ ಮೋಸ ಮಾಡಿದ್ರು ಸರ್ ಹಾಗಾದ್ರೆ. ಬೇರೆಯವ್ರು ಯಾರು ಆ ರೀತಿ ಓಪನ್ ಆಗಿ ಹೇಳಿಲ್ಲ, ಮೋಸ ಅಂತ ಹೇಳಿಲ್ಲ, ಯಾರು ಮಾತಾಡಿಲ್ಲ, ಅವ್ರೊಬ್ಬರೇ ಮಾತಾಡಿರೋದು ನನ್ನ ಹತ್ರ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅಲ್ಲ ಸರ್, ನಾನು ಕೇಳಿದ್ದು ಬೇರೆ ನೀವು ನೀವೆಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಕೇಳಿದ್ ನನಗೆ ಅರ್ಥ ಆಯ್ತು. ಕೇಳಿದ್ ಕೊಟ್ಟಿರೋವ್ರನ್ನ ನೀವು ದುಡ್ಡು ಕೇಳ್ತಾ ಇದ್ದೀರಾ ಅಂತ. ದುಡ್ಡು ಕೇಳ್ತಾ ಇದಾರೆ. ನಾನೊಂದು ವಿಷಯ, ನಾನು ತಮ್ಗೊಂದು ವಿಷಯ ಹೇಳ್ತೀನಿ. ದುಡ್ಡು ಯಾರು ಕೂಡ ಕಳ್ತನ ಮಾಡ್ಕೊಂಡು ಬಂದಿರಲ್ಲ, ಎಲ್ರು ಕಷ್ಟಪಟ್ಟೆ ಸಂಪಾದನೆ ಮಾಡಿರ್ತಾರೆ. ಕೊಟ್ಟಿರೋದು ಈಗ ಎಷ್ಟೆಷ್ಟು ದುಡ್ಡು ಕೊಟ್ಟವರೋ ಒಬ್ಬೊಬ್ರು ದೊಡ್ಡ ದೊಡ್ಡ ಅಮೌಂಟ್ ಅಲ್ಲಿ ಕೊಟ್ಟದಂಗೆ ಕೇಳ್ತಾ ಇದ್ದಾರೆ. ನಾನು ಓಟ್ ಆಗಲ್ಲ ಅಂತ ಹೇಳಿದ್ಮೇಲೆ ನಾರಾಯಣ ಸ್ವಾಮಿ ತರ ಯಾಕೆ ಹೇಳ್ಬಾರ್ದಾಗಿತ್ತು ಕೇಳ್ತೀನಿ ನಾನು. ದುಡ್ಡು ಈಗ ಯಾರೋ ನಾನು ರಘುಪತಿ ಡೈರೆಕ್ಟ್ರು, ರಘುಪತಿ ನನ್ನ ಹತ್ರ ಬರ್ತಾರೆ, ನಾನು ನಿಮ್ಗೆ ಮತ ಕೊಡ್ತೀನಿ ಅಂತ ಹೇಳ್ತಾರೆ, ನಾನು ನನ್ನ ಹತ್ರ ದುಡ್ಡು ತಗೊಳ್ತಾರೆ. ಮತ್ತೆ ನಾವು ಎಸ್ ಕುಮಾರ್ ಹತ್ರ ಹೋಗ್ತಾರೆ, ಕುಮಾರ್ ಹತ್ರ ನೀನು ಮೋಟ್ ಕೊಡ್ತೀನಿ ದುಡ್ಡು ತಗೋಬೋದಾ? ಅವ್ರಿಗೆ ಏನ್ ಹೇಳ್ತೀರಾ ಸರ್? ನಾನು ತಪ್ಪು ಅಂತ ಹೇಳ್ತೀನಿ. ನಾವು ಅಂತ ಹೇಳ್ತೀನಿ, ಎಲ್ರು ನಾರಾಯಣ ಸ್ವಾಮಿ ತರ ನಡ್ಕೋಬೇಕು ಅಂತ ಹೇಳ್ತೀನಿ. ನಾರಾಯಣ ಸ್ವಾಮಿ ತಾಲೂಕಿಗೆ ಮಾದರಿ ಆಗ್ಬೇಕು ಅಂತ ಹೇಳ್ತೀನಿ. ಮೋಸ ಮಾಡಿದಾರ. ತಪ್ಪದು ಯಾರೇ ಮಾಡಿದ್ರು ತಪ್ಪು ಅಂತ ಹೇಳ್ತೀನಿ. ಮಾಡಬಾರ್ದು ಅದು, ಮಾಡಬಾರ್ದು ಅದು. ಈಗ ಒಂದೇ ವಿಷಯ ಹೇಳ್ತೀನಿ, ನಾನು ಚುನಾವಣೆ ಸ್ಪರ್ಧೆ ಮಾಡುವಂತ ಸಮಯದಲ್ಲಿ ಬಿಫೋರ್ ಆಗಿ ಎಲ್ಲರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ. ನಾನು ಸ್ಪರ್ಧೆ ಮಾಡಿದ್ರೆ ನೀವು ಮತ ಕೊಡ್ತೀರಾ ನನಗೆ ಅಂತ ಕೇಳಿದ್ದೆ. ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ನಾನು ಅದೇ ವಿಶ್ವಾಸದಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡಿದೆ. ನನ್ನ ಕೈಲಾದಷ್ಟು ನಾನು ಕಷ್ಟಪಟ್ಟೆ. ನನಗೆ ಮಾತು ಕೊಟ್ಟು ನನ್ನ ಜೊತೆಲಿ ಇನ್ನೊಬ್ಬ ಮತ ಕೊಟ್ಟಾಗ ನಾನೇನಾಗ್ತೀನಿ? ಅದು ಕರೆಕ್ಟ್ ಅಂತೀರಾ? ಯಾರು ಮಾಡಿದ್ರು ತಪ್ಪೇ ಅಲ್ವಾ ಅದು? ಬೆಳಗ್ಗೆ ನನಗೊಬ್ಬ ಫೋನ್ ಮಾಡ್ದ, ಅವ್ರ ಹೆಸರು ಬೇಡ, ಕಾಡಿನಲ್ಲಿ ತುಂಬಾ ಆತ್ಮೀಯರು, ಏನಪ್ಪ ಫೋನ್ ಮಾಡಿದಿ ಅಂತ ಹೇಳ್ದೆ. ಅಣ್ಣ ಎಲ್ಲಿದ್ದೀರಾ ಅಂತ ಹೇಳ್ದ. ಏನು ಯಾಕಪ್ಪ ಅಂದ್ರೆ, ಅಣ್ಣ ನಾನು ದುಡ್ಡು ವಾಪಸ್ ಕೊಡ್ಬೇಕಣ್ಣ ಅಂತ ಹೇಳ್ದ. ಸರಿಯಪ್ಪ ನಾನು ಸಿಗ್ತೀನಿ ಬಾಪ ಅಂದೆ. ನಾನು ನೀನು ಓಟ್ ಹಾಕಿಲ್ಲಣ್ಣ ಅಂತ ಹೇಳ್ದ. ಅವ್ರ ಹೆಂಡತಿ ಮೇಲೆ ಮಕ್ಕಳ ಮೇಲೆಲ್ಲ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ದ. ನಾನು ಹೆಂಡತಿ ಮೇಲೆ ಪ್ರಮಾಣ ಮಾಡ್ತೀನಿ, ನನ್ನ ಮಕ್ಕಳ ಮೇಲೆ ಪ್ರಮಾಣ ಮಾಡ್ತೀನಿ. ಒಂದು ದೊಡ್ಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವ್ನು ಅವ್ರ ಹೆಂಡತಿ ಮುಂದೆ ಹೇಳ್ದ, ಪ್ರಮಾಣ ಮಾಡ್ತಾ ಇದ್ದೀನಿ ನಾನು ನಿನ್ಗೆ ಓಟ್ ಮಾಡ್ತೀನಿ ಅಣ್ಣ, ಇನ್ಯಾರ ಮೇಲೆ ಪ್ರಮಾಣ ಮಾಡ್ಬೇಕು ಹೇಳು ಅಂತ ಹೇಳ್ದ. ಆ ಮನುಷ್ಯ ಇವತ್ತೊಂದು ದಿನ ಯಾರ ಹೆಸರು ಹೇಳ್ಬಿಡಿ ಸರ್. ಯಾಕೆ ಸರ್ ಹೇಳ್ಬೇಕು? ಗೊತ್ತಾಗ್ಲಿಲ್ಲ. ಯಾಕಂದ್ರೆ ನಾವು ಫ್ಯಾಮಿಲಿ ಹೆಸರು ಹೇಳ್ತಾ ಇದ್ದೀವಿ, ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೋ ಅದ್ ಹೆಸರು ಹೇಳ್ಬಾರ್ದು. ನಾನು ಹೇಳ್ಬಾರ್ದು. ಹೇಳ್ದ, ಆಯ್ತಪ್ಪ ತಂದು ಕೊಡಪ್ಪ ತಗೊಳ್ತೀನಿ ಅಂತ ಹೇಳ್ದ. ದುಡ್ಡು ಕೊಟ್ಟಿದ್ರೆ ನೀವು ಅಂತ ದುಡ್ಡು ಕೊಡ್ತೀರಾ? ಯಾರು ಚುನಾವಣೆ ಮಾಡ್ಕೊಳ್ಳಲ್ಲ. ಕೊಟ್ಟಿದ್ದೀವಿ. ಕೊಟ್ಟಿಲ್ಲ ಅಂತ ಯಾಕೆ ಹೇಳ್ಬೇಕು? ಕೊಟ್ಟಿದ್ದೀವಿ. ನಿಜಾನೇ. ನನ್ನ ಶಕ್ತಿ ಇದ್ದಷ್ಟು ನಾನು ಕೊಟ್ಟಿದ್ದೀನಿ. ಇಲ್ಲ ಅಂತ ಹೇಳ್ತಾ ಇಲ್ವಲ್ಲ, ಅದೇ ಹೇಳ್ತಾ ಇರ್ತೀನಲ್ಲ. ನನ್ನ ಶಕ್ತಿ ಏನಿದೆ ನಾನು ಕೊಟ್ಟಿದ್ದೀನಿ. ಓಟ್ ಹಾಕಿದ್ದೆ ಇದಕ್ಕೆ. ಈಗ ಇದೆಲ್ಲ ಓಪನ್ ಸೀಕ್ರೆಟ್. ಇದೆಲ್ಲ ಓಪನ್ ಸೀಕ್ರೆಟ್. ನಾನೇನು ಮುಚ್ಚು ಮಾಡಿ ಇಟ್ಕೊಂಡು ನಾವು ಸತ್ಯರಿಶ್ಚಂದ್ರ ನಾನು ಹೇಳ್ತಾ ಇಲ್ಲ. ನಾನು ಕಷ್ಟಪಟ್ಟಿರೋ ದುಡ್ಡನ್ನ ನಮ್ಮ ಅಣ್ಣ ತಮ್ಮಂದ್ರೆ ನಾವು ಕಷ್ಟಪಟ್ಟು ಸಂಪಾದನೆ ದುಡ್ಡು ನನ್ನ ಸ್ನೇಹಿತರು ನಾನು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಅಲ್ಲಿ ನಾನು ಸ್ವಲ್ಪ ಕೊಟ್ಟಿದ್ದೀನಿ. ನಿಜಾನೇ. ತಪ್ಪು ಅಂತ ಹೇಳ್ತೀನಿ. ಈಗ ಮತ್ತೆ ಇನ್ನೊಬ್ರು ಯಾರು ಹೇಳಿದ್ರು, ಇನ್ನೊಬ್ರು ಯಾರು ಕೇಳ್ತಾ ಇದ್ರು ಆಗ್ಲೇ ನಮ್ಮ ಚುನಾವಣೆಗೆ ಇಷ್ಟು ಕೋಟಿಗಳು ಖರ್ಚು ಮಾಡೋ ಅವಶ್ಯಕತೆ ಇತ್ತ ಅಂತ. ಈ ಚುನಾವಣೆಗೆ ನನಗೆ ಇದ್ರೊಳಗೋವಷ್ಟವರೆಗೂ ನನಗೆ ಗೊತ್ತಿಲ್ಲ. ನಾನು ಇದರಿಂದ ಸಂಪಾದನೆ ಮಾಡಬೇಕು ಅಂತ ಹೋದವನಲ್ಲ, ಇದರಿಂದ ದುಡ್ಡು ಮಾಡಬೇಕು ಅಂತ ಹೋದವನಲ್ಲ. ನಾನು ಯಾವುದೇ ಅಡ್ಡದಾರಿಯಲ್ಲಿ ಇದುವರೆಗೂ ನಾನು ದುಡ್ಡು ಮಾಡಿರೋನಲ್ಲ. ನಾನು ಕಷ್ಟಪಟ್ಟು ನಾನು ಬಿಸ್ನೆಸ್ ಅಲ್ಲಿ ನಾನು ದುಡ್ಡು ಮಾಡಿರೋನು. ನಾನು ಸರ್ಕಾರಕ್ಕೆ ತೆರಿಗೆ ಕಟ್ಟುವಂಥವ್ನು. ವರ್ಷಕ್ಕೆ 35ರಿಂದ 40 ಲಕ್ಷ ರೂಪಾಯಿ ತೆರಿಗೆ ಕಟ್ಟುವಂಥವ್ನು ನಾನು. ನನಗೆ ದೇವ್ರ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಅಣ್ಣ ತಮ್ಮದು ನಾವು ಒಗ್ಗಟ್ಟಾಗಿದ್ದೀವಿ, ನಾವು ಚೆನ್ನಾಗಿ ನೆಮ್ಮದಿಯಾಗಿ ಬದುಕ್ತೇವೆ. ದೇವರೆಲ್ಲ ಅನುಕೂಲ ಕೊಟ್ಟವ್ರೆ. ಅದರಲ್ಲಿ ಇಷ್ಟು ಸಂಪಾದನೆ ಇದೆ ಅಂತ ಹಿಂದೆ ಆಗಿದ್ರಲ್ಲ ಡೈರೆಕ್ಟ್, ಅವ್ರಿಗೆ ಗೊತ್ತಿರ್ಬೋದು ಅದರಲ್ಲಿ ಎಷ್ಟು ಸಂಪಾದನೆ ಇದೆ ಅಂತ. ನನಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ. ನನಗದ್ರ ಅವಶ್ಯಕತೆನೂ ಇಲ್ಲ. ಸ್ವಲ್ಪ ಡೆಲಿಗೇಟ್ಸ್ ಏನಂತ ಅದೇ ನಾನು ಇಷ್ಟೊತ್ತು ಹೇಳಿದ್ದು. ಅದೇ ನಾನು ಹೇಳ್ತಿರೋದು. ಬಲವಂತಕ್ಕೋ ಇಲ್ಲ ಒತ್ತಡಕ್ಕೋ ಇಲ್ಲ ಒಂದು ಯಾವುದೋ ಒಂದು ಸಿಂಪತಿಗೋ
ನಾನು ಬರ್ಬೇಕಾಗಿರೋ ಮಾತುಗಳು ಹೋಗಿದೆ, ಆದ್ರಿಂದ ಇವತ್ತಿನ ದಿನ ನನಗೆ ಅವಕಾಶ ತಪ್ಪಿದೆ ಅಂತ. ಈಗ ಕಾಮನ್ ಆಗಿ ನಡೀತಾ ಇರೋದು, ಯಾವುದೇ ರಾಜಕೀಯ ಪಕ್ಷದಲ್ಲಿ ಬಡವನ ಸೀಟ್ ಕೊಟ್ಟಿರೋಂಥದ್ದು ಇದೆಯಾ? ಯಾವ ರಾಜಕೀಯ ಪಕ್ಷ ಆದ್ರೂ ಆಗ್ಲಿ, ಅವ್ನು ದುಡ್ಡಿಲ್ಲ ಅಂದ್ರೆ ಅವ್ನಿಗೆ MLA ಸೀಟ್ ಕೊಡ್ತಾರಾ? ದುಡ್ಡಿಲ್ಲ ಅಂದ್ರೆ MP ಸೀಟ್ ಕೊಡ್ತಾರಾ? ಹೌದು, ಅದರಲ್ಲೂ ನಾರಾಯಣಸ್ವಾಮಿ ಅಂತವ್ರು ಡೆಲಿಗೇಟ್ಸ್ ಇದ್ದಾರೆ. ಎಲ್ಲರೂ ಅವರೇ ಅಲ್ಲ, ಡೆಲಿಗೇಟ್ಸ್ ಎಲ್ಲ ಅಂತವ್ರೆಲ್ಲ. ನಾರಾಯಣಸ್ವಾಮಿ ಅವರು ಒಬ್ಬ ದಲಿತ ಹುಡುಗ ಡೆಲಿಗೇಟ್ ಇದ್ದಾರೆ. ಹಂಗಂತಲ್ಲ, ಸಿಂಪತಿ ಅವ್ರು ತಗೊಂಡತಕ್ಕಂಥ ಸಿಂಪತಿ, ನಾ ದುಡ್ಡು ಖರ್ಚು ಮಾಡಿದ್ರೆ ಗೆಲ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಏನ್ ಬಲವಂತ ಮಾಡಿದಾರೆ, ಏನ್ ಒತ್ತಡ ಮಾಡಿದಾರೆ, ಏನ್ ಸಿಂಪತಿ ಆಳೋದು ಒಂದು ಇದು ಮಾಡಿದಾರಲ್ಲ, ಆ ಸಿಂಪತಿ ಮೇಲೆ, ಈ ಬಲವಂತದ ಮೇಲೆ ಒಬ್ಬ ಶಾಸಕರು ಅನ್ನೋ ಒಂದು ಅಧಿಕಾರ ಇದೆ. ಈ ಶಾಸಕರಿಗೇನು ಅದೇ, ಈಗ ಶಾಸಕರು ಏನೇನು ಆಶ್ವಾಸ ಕೊಟ್ಟವ್ರಾಗ, ಬೋರ್ಗಳು ಹಾಕ್ಸ್ತೀನಿ ಪ್ರತಿಯೊಂದು. ಒಬ್ರು ಶಾಸಕರು ಹೇಳ್ತಾರೆ ಬೋರ್ಗಳು ಫ್ರೀ, ಇನ್ನೊಬ್ಬ DCC ಬ್ಯಾಂಕ್ ಡೈರೆಕ್ಟರ್ ಹೇಳ್ತಾರೆ ಎಲ್ಲ ಅಧ್ಯಕ್ಷರು ವಿತೌಟ್ ಇಂಟ್ರೆಸ್ಟ್ ನಾನು ಲೋನ್ ಕೊಡ್ತೀನಿ ಅಂತ ಹೇಳ್ತಾರೆ. ಈ ಆಶ್ವಾಸನೆ ಇರ್ಬೋದಲ್ಲ, ಬಡವರಲ್ವಾ, ರೈತರಲ್ಲ, ಏನೋ ಒಂದು ಅನುಕೂಲ ಹಾಕೋದು ಇರ್ತದಲ್ವಾ? ಅದು ಬಡವ್ರಿಗೆ ಹೆಂಗ್ ಗೊತ್ತಿರ್ತದೆ? ಆಶ್ವಾಸ ಕೊಡೋದಕ್ಕೆ ತಪ್ಪೇನಿದೆ? ಅದು ಶಾಸಕರೇ ಹೇಳಿದ್ರೆ ಚೆನ್ನಾಗಿರ್ತದೆ. ಅವರೇ ಹೇಳ್ತಾ ಇರ್ತಾರಲ್ಲ ಆಗಾಗ ಮೀಟಿಂಗ್ಗಳಲ್ಲಿ, ನನ್ಗೆ ಅನುದಾನ ಕೊಡ್ತಾ ಇಲ್ಲ ಒಂದ್ ಸಭೆಯಲ್ಲಿ ಹೇಳ್ತಾರೆ, ಇನ್ನೊಂದ್ ಸಭೆಯಲ್ಲಿ ನಾನು ಸರ್ಕಾರದಿಂದ ಒಳ್ಳೆ ಸವಲತ್ತುಗಳು ಸಿಗ್ತಾ ಇದೆ ಅಂತ ಹೇಳ್ತಾರೆ. ಗೊಂದಲವಾಗಿ ಅವರೇ ಕೊಡ್ತಾ ಇದ್ರಲ್ಲ, ಅವ್ರನ್ನೇ ಕೇಳ್ಬೇಕು, ಎಲ್ಲಿ ಅನುದಾನ ಕೊಟ್ಟಿಲ್ಲ, ಎಲ್ಲಿ ಅನುದಾನ ಕೊಡ್ತಾ ಇದ್ರು ಅಂತ ಅವ್ರು ಹೇಳ್ತಾ ಇರಲ್ಲ. ಈಗ ಅನುದಾನ ಬರ್ತಾ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ಶಾಸಕರ ಹತ್ರ ಅಷ್ಟು ಡೀಪ್ ಆಗಿ ಹೋಗಿಲ್ಲ. ಶಾಸಕರು ಚುನಾವಣೆ ಸ್ಪರ್ಧೆ ಮಾಡಿದಂಥ ಸಮಯದಲ್ಲಿ ಸಮೃದ್ಧಿ ಮಂಜುನಾಥ್ ಅವರು, ನಾನು ಯಾರು ತೀರ್ಮಾನ ಮಾಡಬೇಕು, ಯಾರು ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಗೊಂದಲದಲ್ಲಿದ್ದಾಗ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು, ಇಲ್ಲ ಲಾಸ್ಟ್ ಟೈಮ್ ಸಮೃದ್ಧಿ ಮಂಜುಗೆ ನಾವು ಸಪೋರ್ಟ್ ಮಾಡಿದ್ದೀವಿ, ಈ ಸರಿನೂ ಅವ್ರಿಗೆ ಸಪೋರ್ಟ್ ಮಾಡೋಣ, ಅವ್ರೊಂದ್ಸರಿ ಗೆದ್ದು ಬೀಳಿ ಅಂತ ಕೇಳಿದಾಗ ನಾನು ತೀರ್ಮಾನ ತಗೊಂಡು ತಗೊಳ್ಳದೆ ಯೋಚನೆ ಮಾಡ್ತಾ ಇದ್ದಂಥ ಸಮಯದಲ್ಲಿ ಇದೇ ತಾಲೂಕು ಜಾತ್ಯತೀತ ಜನತಾದಳದ ಅಧ್ಯಕ್ಷರಾಗಿದ್ದಂಥ ಕಾಡಹಳ್ಳಿ ನಾಗರಾಜ್ ಅವರು, ಅವತ್ತಿನ ದಿನ ನನಗೂ ಆತ್ಮೀಯರು, ಈಗಲೂ ನನಗೆ ಆತ್ಮೀಯರವರು, ಸಮೃದ್ಧಿ ಮಂಜುನಾಥ್ ಅವರು ನನ್ನ ಹತ್ರ ಬಂದು ಕೇಳ್ಕೊಂಡ್ರು, ನಿಮ್ ಸಹಕಾರ ಬೇಕೇ ಬೇಕು ಅಂತ. ನೀನ್ ಸಹಕಾರ ಬೇಕು ಅಂತ ಕೇಳ್ತೀಯಪ್ಪ, ನೀನ್ ಹೆಂಗ್ ನಡ್ಕೊಳ್ತೀಯ ಅಂತ ಹೇಳಿದ್ರೆ, ನಾನು ದೇವಸ್ಥಾನದಲ್ಲಿ ಬಂದು ಪ್ರಮಾಣ ಮಾಡ್ತೀನಿ, ನಾನು ಕರೆಕ್ಟಾಗಿ ನಡ್ಕೊಳ್ತೀನಿ ಅಂತ ಹೇಳಿದ್ರು. ರಾತ್ರಿ 4 ಗಂಟೆಯಲ್ಲಿ ಇದೇ ಕಾಡಹಳ್ಳಿ ನಾಗರಾಜ್ ಅವರೇ ಕಾರ್ ಡ್ರೈವರು, ನಾನು, ರಘುಪತಿಯವರು, ಸಮೃದ್ಧಿ ಮಂಜುನಾಥ್ ಅವರು, ಮತ್ತೆ ಇನ್ನೊಂದು ಕಾರಲ್ಲಿ ಆ ಕಡೆ ಆನಂದ್ ರೆಡ್ಡಿ ಇವರೆಲ್ಲ ಕಾಡಿಪಾಕ್ ಹೋದ್ವಿ. ಗಣೇಶನ ಗುಡಿಯಲ್ಲಿ ಅವತ್ತಿನ ದಿನ ಎಲ್ಲ ಪೂಜೆ ಮಾಡಿಸಿದ್ವಿ. ಅವತ್ತಿನ ದಿನ ಅವರು ಮಾತು ಹೇಳಿದ್ರು, ಯಾವುದೇ ನಾನು ಶಾಸಕರಾಗಿ ಗೆದ್ದ ಮೇಲೆ ಯಾವುದೇ ಅನುದಾನ ಬಂದ್ರು ಸಹ ನಿಮ್ಮ ಹತ್ರ ಕುಳಿತುಕೊಂಡು ಚರ್ಚೆ ಮಾಡಿ ನಾನು ಅನುದಾನ ಹಂಚಿಕೆ ಮಾಡ್ತೀನಿ. ಯಾವುದೇ ವಿಷಯ, ತಾಲೂಕು ವಿಷಯ ಬಂದಾಗ ನಿಮ್ಮನ್ನ ಗಮನಕ್ಕೆ ತರ್ದಿರ ನಾನು ಯಾವುದೂ ಮಾತನಾಡೋದಿಲ್ಲ ಅಂತ ಹೇಳ್ಬಿಟ್ಟು ತಾಲೂಕು ದೇವಸ್ಥಾನದಲ್ಲಿ ಕಾಡಿಪಾಕಂನಲ್ಲಿ ಪ್ರಮಾಣ ಮಾಡಿಸ್ಕೊಂಡ್ವಿ. ಆವತ್ತಿನ ದಿನ ನಾನು ಒಂದು ಪ್ರಮಾಣ ಮಾಡಿದೆ, ನಾನು ಯಾವುದೇ ಕಾರಣಕ್ಕೂ ಈ ಚುನಾವಣೆಯಲ್ಲಿ ನಿನ್ನದು 1 ಪೈಸೆ ನಾನು ಉಪಯೋಗಿಸ್ಕೊಳ್ಳೋದಿಲ್ಲ, ನನ್ನ ಕಾರ್ಗೆ ನಾನೇ ಡೀಸೆಲ್ ಹಾಕೊಳ್ತೀನಿ, ನಿನ್ನ ದುಡ್ಡಿಂದ ನಾನು ಚುನಾವಣೆ ಮಾಡೋದಿಲ್ಲ, ನನ್ನ ದುಡ್ಡನ್ನು ನಾನು ಚುನಾವಣೆ ಮಾಡ್ತೀನಿ. ನಾನು ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿದ್ದೀನಿ, ನಾನೇನು ಹೇಳಿದ್ದೀನಿ ಅದನ್ನು ನಾನು ನಡ್ಕೊಂಡಿದ್ದೀನಿ, ಅವ್ರು ಹೇಳಿರೋದನ್ನು ಅವ್ರು ನಡ್ಕೊಂಡಿಲ್ಲ ಅಂತ ಹೇಳ್ತೀನಿ. ಅದನ್ನ ಲೆಕ್ಕ ಹಾಕಕ್ಕಾಗಲ್ಲ. ಈಗ ನಾನು 10 ಓಟು ಹಾಕ್ಬೋದು, 10,000 ಓಟು ಹಾಕ್ಬೋದು. ನಾನು ಹೇಳ್ತೀನಿ ನೋಡಿ, ನನ್ನ ಹತ್ರ ಸಾವಿರಾರು ಓಟ್ಗಳಿದೆ ಅಂತ ಹೇಳೋಕ್ಕಾಗಲ್ಲ, ನಾನು ಏನೂ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ನಾನು ಆ ಮಟ್ಟದಲ್ಲಿ ಇಲ್ಲ. ನನ್ನ ಮೇಲೆ ಅಭಿಮಾನ ಇರೋರು ನನ್ನ ಮಾಗ ಹೋಗಿ ಕೇಳಿದಾಗ ನನ್ನ ಮೇಲೆ ಗೌರವ ಹಾಕ್ಬೋದು, ಕೆಲವರು ನನ್ನ ಮೇಲೆ ಅಭಿಮಾನ ಇರೋರು ಹಾಕದೇನೂ ಹೋಗ್ಬೋದು. ನಾನು ಹಂಗೆ ಹೇಳಕ್ಕಾಗಲ್ವಲ್ಲ, ನಾನು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿಲ್ಲ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಾಮಾನ್ಯ ಬಿದ್ದಾಗಿದ್ದೀನಿ. ಯಾರು ಸಂತೋಷ, ಅದಕ್ಕೂ ನಾನು ಅಕ್ಸೆಪ್ಟ್ ಮಾಡಕ್ಕೆ ರೆಡಿ ಇದ್ದೀನಿ. ಹಾಗೆ ನನ್ನಿಂದ ಗೆದ್ದಿಲ್ಲ, ನನ್ನ ಹತ್ರ ಓಟಿಲ್ಲ, ನನ್ನ ಕಾಲ್ಗೆ ಯಾಕೆ ನಮಸ್ಕಾರ ಮಾಡ್ಬೇಕು? ನಾನು ಯಾವ ಗೆಲ್ಲಕ್ ಮುಂಚೆ ನನ್ನಿಂದ ಓಟ್ ಇಲ್ಲ, ನನ್ನಿಂದ ಗೆದ್ದಿಲ್ಲ, ನಾನು ಯಾಕೆ ಬೇಡ್ಕೋಬೇಕು?
ಸರ್ ಎಲ್ಲಾ ಪಕ್ಷದವರು ನಿಮ್ಮ ಹತ್ರ ಸಹಾಯ ಪಡ್ತಿದ್ದಾರೆ, ಎಲ್ಲ ಸೇರಿ ನಿಮ್ಮನ್ನ ಅವಿರೋಧ ಮಾಡೋದಿಲ್ಲ. ಎಲ್ಲ ಪಕ್ಷದವರು ನಾನು ಹೇಳಿದಾಗಲೇ ಪಕ್ಷಕ್ಕೆಲ್ಲ ನಾನು ವ್ಯಕ್ತಿ ಗೌರವ ಕೊಡ್ತೀನಿ ಅಂತ, ಪಕ್ಷ ಅಂತಲ್ಲ ವ್ಯಕ್ತಿ. ನನ್ನ ವಿಶ್ವಾಸ, ನನ್ನ ಸ್ನೇಹಿತ ಅಂದ್ರೆ ನಾನು ಅವ್ರು ಯಾವ ಪಕ್ಷದಲ್ಲಿದ್ದು ನಾನು ಬೆಂಬಲ ಕೊಡ್ತೀನಿ. ಅದು ಅವ್ರು ತೀರ್ಮಾನ ಮಾಡ್ಬೇಕಾಗಿತ್ತು. ಅವ್ರು ಈಗ ಪಕ್ಷ ಮುಖ್ಯ ಆಗಿರ್ಬೋದು, ನಾನು ಅವ್ರ ಜಾಗದಲ್ಲಿ ಇದ್ರೆ ನಾನು ಈಗಲೂ ಹೇಳ್ತೀನಿ, ಒಂದು ವೇಳೆ ಆನಂದ್ ರೆಡ್ಡಿ ಇವತ್ತು JDS ಅಲ್ಲ, ಕಾಂಗ್ರೆಸ್ ಅಲ್ಲ, BJP ಅಲ್ಲ, ಯಾವುದೇ ಪಕ್ಷದಲ್ಲಿ ನಿಂತಿದ್ದು ಸಹ ನಾನು ಆನಂದ್ ರೆಡ್ಡಿಗೆ ನಾನು ಗೌರವ ಕೊಡ್ತಿದ್ದೆ. ಅದು ನಿಲ್ಲೋ ಒಂದು ಪಕ್ಷಕ್ಕಲ್ಲ, ಕೊಡ್ತಿದ್ದೆ. ಕೊಡ್ತೀನೋ ಇಲ್ವೋ ಮುಂದಿನ ತೀರ್ಮಾನ ಬೇರೆ. ಇದುವರೆಗೂ ಕೊಡ್ತಾನೆ ಬಂದಿದ್ದೀನಿ, ಅವ್ರು ಎಲ್ಲಾ ವಿಷಯದಲ್ಲೂ. ನನ್ನ ಸ್ವಂತ ತಮ್ಮ, ತಮ್ಮ ತರ ನನ್ನ ಅಣ್ಣ ಅಂತ ಇದ್ದ, ನಾನು ತಮ್ಮ ಅಂತ ತಿಳ್ಕೊಂಡಿದ್ದೆ. ನಾನು ವ್ಯಕ್ತಿ ಗೌರವ ಕೊಟ್ಟಿದ್ದೀನಿ, ಅದ್ ಯಾವ ಪಕ್ಷ ಅಂತ ನಾನು ಗೌರವ ಕೊಟ್ಟಿಲ್ಲ.